ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಲೆವೆಲ್ 1 ನಲ್ಲಿ ಗಣಿತದ 6ನೇ ತರಗತಿ ಮರುಸಿಂಚನ ತರಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿರತಕ್ಕಂಥ ಎಲ್ಲ ಪುನರ್ಮನನ ಹಾಳೆಗಳಿಗೆ ಸಂಬಂಧಪಟ್ಟ ಹಾಗೆ ಇದ್ದಂಥ ಚಟುವಟಿಕೆಗಳಿಗೆ ಸರಿ ಉತ್ತರ ಮತ್ತು ವಿವರಣೆಯನ್ನು ಕೊಟ್ಟಿದ್ದೆ. ಈಗ ಲೆವೆಲ್ 2 ಇಂದ ಸ್ಟಾರ್ಟ್ ಮಾಡೋಣ. ಪುನರ್ಮನನ ಹಾಳೆ ಮತ್ತೆ 1ರಿಂದ ಆರಂಭ ಆಗುತ್ತೆ. ಈಗ ನೋಡಿ, ಇಲ್ಲಿ ಮೊದಲನೇದು ಸಂಖ್ಯೆಗಳನ್ನು ತಿಳಿಯುವುದು ಅಂತ ಇದೆ. ಈಗ ಸೊ ನೋಡೋಣ ಏನಿದೆ ಅಂತ. ಇಲ್ಲಿ ಸಂಖ್ಯೆಗಳನ್ನು ತಿಳಿಯುವುದು ದ ವೆರಿ ಫಸ್ಟ್ ಆಕ್ಟಿವಿಟಿ ಕಾನ್ಸೆಪ್ಟ್ ಇದು. ಸೊ ಇದಕ್ಕೆ ಪೂರಕವಾದಂಥ ಕಲಿಕಾ ಫಲ ಏನು ಕೊಟ್ಟಿದ್ದಾರೆ, ಸ್ಥಾನ ಬೆಲೆಗೆ ಅನುಗುಣವಾಗಿ 999ರವರೆಗಿನ ಸಂಖ್ಯೆಗಳನ್ನು ಹೋಲಿಸುವರು. ಅಂದರೆ 3 ಅಂಕಿಯ ಸಂಖ್ಯೆಗಳನ್ನು ಇಲ್ಲಿ ಹೋಲಿಕೆ ಮಾಡ್ತಾರೆ ಅಂತ. ಅಂದರೆ ಈ ಒಂದು ಆ್ಯಕ್ಟಿವಿಟಿ ಏನಿದೆ ಇವೆಲ್ಲವನ್ನು ಮಾಡಿದ ನಂತರದಲ್ಲಿ ಸೊ ನೆಕ್ಸ್ಟು 99ರವರೆಗಿನ ಸಂಖ್ಯೆಗಳನ್ನು ಬರೆಯುವರು ಮತ್ತು ಓದುವರು ಅಂತ ಇದೆ. ಅಂದರೆ 2 ಅಂಕಿಯ ಸಂಖ್ಯೆಗಳನ್ನು ಅಥವಾ 99ರವರೆಗಿನ ಯಾವುದೇ ಸಂಖ್ಯೆಯನ್ನು ಕೊಟ್ಟರೆ ಅದನ್ನು ಬರೀಲಿಕ್ಕೆ ಅಥವಾ ಬರೆಯುವ ಸಾಮರ್ಥ್ಯವನ್ನು ಗಳಿಸ್ಕೋತಾರೆ. ಅಟ್ ದ ಸೇಮ್ ಟೈಮ್ ಓದ್ತಕ್ಕಂಥ ಸಾಮರ್ಥ್ಯವನ್ನು ಕೂಡ ಅವರು ಗಳಿಸ್ಕೋತಾರೆ ಅಂತ. ಸ್ಥಾನ ಬೆಲೆಯನ್ನು ಉಪಯೋಗಿಸಿ ಸಂಖ್ಯೆಗಳ ಬೆಲೆಯನ್ನು ತಿಳಿಯುವರು ಅಂತ ಹೇಳಿದ್ದಾರೆ. ಈಗ ಅಂದರೆ ಈಗ ಯಾವುದಾದ್ರು ಒಂದು 2 ಸಂಖ್ಯೆಯನ್ನು ಬರೆದುಬಿಟ್ಟು ಸ್ಥಾನ ಬೆಲೆಯಲ್ಲಿ ಅದನ್ನು ಹೇಳೋದು ಹೆಂಗೆ, ಮತ್ತು ಆ ಸಂಖ್ಯೆಯ ವ್ಯಾಲ್ಯೂ ಅಥವಾ ಆ ಸಂಖ್ಯೆಯ ಬೆಲೆಯನ್ನು ಹೇಗೆ ತಿಳ್ಕೊಳ್ಳೋದು, ಅದ್ರ ಬಗ್ಗೆ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ. ಈಗ ನೇರವಾಗಿ ಲೆಕ್ಕಗಳ ಕಡೆ ಬಂದ್ಬಿಡೋಣ. ಈಗ ನೋಡಿ, ಇಲ್ಲಿ ಮೊದಲನೇ ಆ್ಯಕ್ಟಿವಿಟಿ ಏನಿದೆ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಫ್ಲವರ್ಸನ್ನು ಕೌಂಟ್ ಮಾಡಿ ಬರ್ಕೊಳ್ಳೋದಷ್ಟೇ. ಇಲ್ಲಿ ಹೂವುಗಳನ್ನು ಎಣಿಸಿ ಬರೆಯಿರಿ ಅಂತಿದೆ. ನೋಡಿ, ಮೊದಲನೇ ಬಾಕ್ಸಲ್ಲಿ ಚೌಕಾಕಾರದ ಬಾಕ್ಸಲ್ಲಿ 8 ಹೂಗಳಿದೆ ಅಷ್ಟೇ. ಅದನ್ನು 8 ಅಂತ ಬರ್ಕೊಳ್ಬೇಕು. ಇಲ್ಲಿ 1 2 3 4 5 6 7 8. ಸೊ ನೆಕ್ಸ್ಟು ಆಯತಾಕಾರದ ಬಾಕ್ಸಲ್ಲಿ 1 2 3 4 5 6 7 8 9 10 11 11 ಹೂಗಳಿರುವಂಥದ್ದು. ಸೊ ಹಾಗೆಯೇ ಕಾಲ್ ಆಫ್ ಮಾಡೋಣ. ಈಗ ಚಿತ್ರವನ್ನು ಗಮನಿಸಿ ಉತ್ತರಿಸಿ ಅಂತ ಇದೆ, ಅದು ನೋಡೋಣ. ಈಗ ಅಂದರೆ ಇಲ್ಲಿ 10ರ ಗುಂಪು ಮತ್ತು ಬಿಡಿಗಳನ್ನು ಬರ್ಕೊಳ್ತಾ ಹೋಗ್ಬೇಕು ನಾವು. ಇಲ್ಲಿ ನೋಡಿ, ಈ ಸರ್ಕಲಲ್ಲಿ ಸೊ 10ರ ಗುಂಪು ಅಂದರೆ ಎಷ್ಟು ಬರ್ಕೊಳ್ಬೇಕು ಇಲ್ಲಿ ನಾವು ನೋಡಿ, ಇಲ್ಲಿ ಒಳಗಡೆ ಕೌಂಟ್ ಮಾಡಬೇಕು. 10ರ ಗುಂಪು ಎಷ್ಟಿದೆ ಇಲ್ಲಿ, ಈ ಸರ್ಕಲ್ನ ಒಳಗಡೆ 10 ನಕ್ಷತ್ರಗಳಿದೆ, ಅದು ಒಂದು ಗುಂಪಾಗುತ್ತೆ 10 ಅನ್ನೋದು. ಸೊ ಪಕ್ಕದ ಒಂದು ಸರ್ಕಲ್ನಲ್ಲಿ 10 ನಕ್ಷತ್ರಗಳಿಂದರೆ 10ರ ಗುಂಪು ಎಷ್ಟು ಇಲ್ಲಿ, ಸೊ ಇಲ್ಲಿ 20 ಅಂತ ಬರ್ಕೊಳ್ಬೇಕಾಗುತ್ತೆ ನಾವು. ಇನ್ನು ಬಿಡಿ ಎಷ್ಟು ಇಲ್ಲಿ 1 2 3 ಅಂತ ಬರ್ಕೊಳ್ಬೇಕು ಬಿಡಿಯ ಸ್ಥಾನದಲ್ಲಿ. ಸೊ ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿ 10ರ ಗುಂಪು ಇಲ್ಲೆಷ್ಟಿದೆ ಇಲ್ಲಿ 1 2 3 4. ಅಂದರೆ ಆ ವೃತ್ತಾಕಾರದ ಒಳಗಿರ್ತಕ್ಕಂಥ ಎಲ್ಲ ಚುಕ್ಕಿಯನ್ನು ಕೌಂಟ್ ಮಾಡಬೇಕು. ಒಂದೊಂದು ವೃತ್ತಾಕಾರದ ಒಳಗಡೆ 10 ಚುಕ್ಕಿ ಇದೆ. ಆ ಥರ 4 ವೃತ್ತದ ಒಳಗಡೆ ಇರ್ತಕ್ಕಂಥ ಚುಕ್ಕಿಗಳ ಸಂಖ್ಯೆ ಎಷ್ಟು 40. ಅದು 10ರ ಗುಂಪು ಇಲ್ಲಿ 40 ಅಂತ ಆಗುತ್ತೆ. ಅದೇ ಥರ ಬಿಡಿಗಳಷ್ಟು ಅಂದರೆ ಇಲ್ಲಿ 1 2 3 4 5 6. ಅಂದರೆ ಒಂದೊಂದೇ ಚುಕ್ಕಿಯನ್ನು ಕೌಂಟ್ ಮಾಡಿ ಬರೆದುಬಿಟ್ರೆ ಅದು ಇಲ್ಲಿ ಬಿಡಿ ಆಗುತ್ತೆ. ಸೊ ನೆಕ್ಸ್ಟು ಸ್ಥಾನ ಬೆಲೆಗೆ ಅನುಗುಣವಾಗಿ ಕೋಷ್ಟಕದಲ್ಲಿ ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. ಸ್ಥಾನ ಬೆಲೆಗೆ ಅನುಗುಣವಾಗಿ ಕೋಷ್ಟಕದಲ್ಲಿ ಭರ್ತಿ ಮಾಡಿ, ಭಾಳ ಸುಲಭ ಇದೆ ಇದು. ನೋಡಿ, ಇಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಖ್ಯೆಯನ್ನು ಇಲ್ಲಿ ವರ್ಟಿಕಲಾಗಿ ಬರ್ಕೊಂಡಿದ್ದಾರೆ. 673 205 368 202 ಅಂತ. ಸೊ 3 ಅಂಕಿ ಅಂದ ತಕ್ಷಣ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ, ಅದು ಬಿಡಿ 10 100 ಅಂತಕ್ಕಂಥದ್ದು. ಈಗ 673ರಲ್ಲಿ ಸೊ ಬಿಡಿ 3 ಆಗುತ್ತೆ, 10 7 ಆಗುತ್ತೆ, ಇಲ್ಲಿ 100 6 ಆಗುತ್ತೆ. ಅದೇ ಥರ 205ನ್ನು ಬಿಡಿ ಸ್ಥಾನ 10 ಸ್ಥಾನ 100 ಸ್ಥಾನ ಬರ್ಕೋಬೇಕು. ಅದೇ ಥರ 368 ಹಾಗೆ ಬರ್ಕೋಬೇಕು. ಕೊನೆಯದಾಗಿ 202 ಕೂಡ ಅದು ಹಾಗೆ ಬರ್ಕೊಳ್ಬೇಕು. ಸೊ ನೆಕ್ಸ್ಟು ವೃತ್ತ ಹಾಕಿರುವ ಸಂಖ್ಯೆಯ ಸ್ಥಾನ ಬೆಲೆಯನ್ನು ಅಥವಾ ವೃತ್ತ ಹಾಕಿರ್ತಕ್ಕಂಥ ಸಂಖ್ಯೆಯ ಸ್ಥಾನವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ನೋಡಿ, ಈಗ 289ರಲ್ಲಿ 8ಕ್ಕೆ ಸರ್ಕಲ್ ಮಾಡಿದರೆ ಅದು ಯಾವ ಸ್ಥಾನದಲ್ಲಿದೆ ಅಂತ, 10ರ ಸ್ಥಾನ. ಯಾಕೆಂದರೆ 9ನ್ನು ಬಿಡಿ ಅಂತಾರೆ, ಸೊ 8ನ್ನು 10ರ ಸ್ಥಾನ ಅಂತಾರೆ. ಹಾಗಾಗಿ ಅದು 10ರ ಸ್ಥಾನದಲ್ಲಿರ್ತಕ್ಕಂಥ ಒಂದು ಸಂಖ್ಯೆ. ಸೆಕೆಂಡ್ ಒಂದು 989. ನೋಡಿ, ಇಲ್ಲಿ ಮೊದಲ ಅಂಕಿಗೆ ವೃತ್ತಾಕಾರವನ್ನು ಹಾಕ್ಕೊಂಡಿದ್ದಾರೆ, ಅಂದರೆ ಅದು 100ರ ಸ್ಥಾನದಲ್ಲಿ ಇದೆ ಅಂತ. ಬಿಡಿ 10 100 100ರ ಸ್ಥಾನ. 686ರಲ್ಲಿ ಕೊನೆಯ ಅಂಕಿಗೆ ಸರ್ಕಲ್ ಹಾಕಿದರೆ ಅದನ್ನು ನಾವು ಬಿಡಿ ಸ್ಥಾನ ಅಂತ ಹೇಳ್ತೀವಿ, ಬಿಡಿ ಸ್ಥಾನ ಅಂತ ಬರ್ಕೊಂಡಿದ್ದೀವಿ. ಕೊನೆಯದಾಗಿ 227ರಲ್ಲಿ ಮಧ್ಯದ ಒಂದು ಸಂಖ್ಯೆಗೆ ವೃತ್ತವನ್ನು ಹಾಕಿದ್ದಾರೆ, ಅಲ್ಲಿ 10ರ ಸ್ಥಾನ ಅಂತ ಅದನ್ನು ಇಲ್ಲಿ ಹೇಳುವಂಥದ್ದು. ನೆಕ್ಸ್ಟು ಹಾಗೆಯೇ ಸ್ಥಾನ ಬೆಲೆಗೆ ಅನುಗುಣವಾಗಿ ಬಿಡಿಸಿ ಬರೆಯಿ ಅಂತ ಕೇಳಿದ್ದಾರೆ. ಇದು ಕೂಡ ಭಾಳ ಈಸಿ ಇದೆ. ನೋಡಿ, ಒಂದು ಮಾದರಿಯನ್ನು ಅವರೇ ಕೊಟ್ಟಿದ್ದಾರೆ ಇಲ್ಲಿ. ಮೊದಲನೇದು ನೋಡಿ, ಇಲ್ಲಿ ಸಂಖ್ಯೆ 110 ಬಿಡಿ ಅಂತ ಕೊಟ್ಟಿದ್ದಾರೆ. 475ನ್ನು ಬಿಡಿಸ್ಕೊಳ್ಬೇಕು. ಈಗ 100ರ ಸ್ಥಾನದಲ್ಲಿ ಬಿಡಿಸ್ಕೋಬೇಕು, 10ರ ಸ್ಥಾನದಲ್ಲಿ ಬಿಡಿಸ್ಕೋಬೇಕು, ಮತ್ತು ಬಿಡಿಯ ಸ್ಥಾನದಲ್ಲಿ ಬಿಡಿಸ್ಕೋಬೇಕು. ಈಗ 475 ಅಂದರೆ ಅದನ್ನು 4 × 100 ಅಂದರೆ 400 ಆಗುತ್ತೆ. ನೋಡಿ, ಇಲ್ಲಿ ಇದೆಯಲ್ಲ. ಅದೇ ಥರ 7 × 10 ಅಂದರೆ 70 ಆಗುತ್ತೆ. 5 × 1 ಅಂದರೆ 5 ಆಗುತ್ತೆ. ಸೊ 470 ಮತ್ತು 5 ಇಷ್ಟನ್ನು ಕೂಡಿಸ್ಕೊಂಡ್ರೆ 475 ಬರುತ್ತೆ. ಸೊ ಆ ರೀತಿ ಮಾಡ್ಕೊಳ್ಬೇಕು. ಅದೇ ಥರ 218ಕ್ಕೆ 2 × 100 ಅಂದರೆ 200 ಆಗುತ್ತೆ. 1 × 10 ಅಂದರೆ 10 ಆಗುತ್ತೆ. 8 × 1 ಅಂದರೆ ಅದು 8 ಆಗುತ್ತೆ. ಸೊ ಹಾಗಾಗಿ ಅದು 218 ಆಗುತ್ತೆ. 154ರಲ್ಲಿ 1 × 100 ಅಂದರೆ 100 ಆಗುತ್ತೆ. ಸೊ 5 × 10 ಅಂದರೆ 50 ಆಗುತ್ತೆ. 4 × 1 ಅಂದರೆ ಅದು 4 ಆಗುತ್ತೆ. ಸೊ 100 + 10 + 4 ಎಷ್ಟಾಗುತ್ತೆ, ಸಾರಿ 100 + 50 + 4 ಎಷ್ಟಾಗುತ್ತೆ ಅಂದರೆ 154 ಆಗುತ್ತೆ. ಸೊ ಲೆಟ್ಸ್ ಮೂವ್ ಆನ್. ಇಲ್ಲಿ ನೆಕ್ಸ್ಟು 6ನೇ ಒಂದು ಆ್ಯಕ್ಟಿವಿಟಿಗೆ ಬರೋಣ. ನೀಡಿರ್ತಕ್ಕಂಥ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕು. ಏರಿಕೆ ಕ್ರಮ ಅಂದರೆ ಫಸ್ಟು ಚಿಕ್ಕ ಸಂಖ್ಯೆ ಬರ್ಕೊಳ್ಬೇಕು, ಆಮೇಲೆ ದೊಡ್ಡ ಸಂಖ್ಯೆಗೆ ಅದನ್ನು ಎಂಡ್ ಮಾಡಬೇಕು ಅಂತ. ನೋಡಿ, ಇಲ್ಲಿ
20, 3, 988, 125, 58. ಈಗಾಗಲೇ ಈ ಎಲ್ಲ ಲೆಕ್ಕಗಳನ್ನು ನೀವು ಅಭ್ಯಾಸ ಪುಸ್ತಕ ಸುವೇಗ ಇದೆಯಲ್ಲ ಅದರಲ್ಲೆಲ್ಲ ಮಾಡಿರ್ತೀರ. ಬಟ್ ಅದರ ಒಂದು ಪುನರಾವರ್ತನೆ ಅಂತ ಅಂದ್ಕೊಂಡ್ರೆ ಏನು ತಪ್ಪಾಗಲ್ಲ. ಇದನ್ನು ನೋಡಿ, ಇಲ್ಲಿ ಏರಿಕೆ ಕ್ರಮ ಬರ್ಕೊಳ್ಳೋಣ. ಈಗ ಫಸ್ಟ್ ಯಾವ್ದು ಬರುತ್ತೆ? ಇಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆಯಲ್ಲಿ 3, ಅದಕ್ಕಿಂತ ದೊಡ್ಡದು 20 ಆಗುತ್ತೆ, ಅದಕ್ಕಿಂತ ದೊಡ್ಡದು 58, ಅದಾದ ನಂತರದಲ್ಲಿ 125, ಕೊನೆಯದಾಗಿ 988 ಬರುತ್ತೆ. ಸೊ ಎರಡನೇ ಆ್ಯಕ್ಟಿವಿಟಿ ಮತ್ತೆ ಅದನ್ನು ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಅಕಾರ್ಡಿಂಗ್ ಟು ಮಿ ಅದು ಇಳಿಕೆ ಕ್ರಮ ಆಗಬೇಕಿತ್ತು ಅನಿಸುತ್ತೆ ಅದು, ಬಟ್ ನೋ ಪ್ರಾಬ್ಲಮ್. ಸೊ ಇನ್ನೂ ಒಂದು ಸಲ ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳೋಣ. ನೋಡಿ, ಇಷ್ಟು ಅಂಕಿಗಳಲ್ಲಿ ಯಾವುದು ಚಿಕ್ಕ ಸಂಖ್ಯೆಯಲ್ಲಿ 5 ಆಗುತ್ತೆ, ಅದಾದಮೇಲೆ 30, ಅದಾದಮೇಲೆ 34, ಅದಾದಮೇಲೆ 180, ಅದಾದಮೇಲೆ 678, ಅದಾದ ನಂತರದಲ್ಲಿ ಕೊನೆಯ ಒಂದು ಹೈಯೆಸ್ಟ್ ನಂಬರ್ ಇರತಕ್ಕಂಥ ಸಂಖ್ಯೆಯಲ್ಲಿ 999 ಆಗಿದೆ. ನೋಡಿ, ಆರಂಭದಲ್ಲಿ ಹೇಳಿದ್ರು ಕಲಿಕಾಫಲದಲ್ಲಿ 999ರವರೆಗಿನ ಎಲ್ಲ ಸಂಖ್ಯೆಯನ್ನು ಒಂದು ಮಗು ಏನು ಮಾಡುತ್ತೆ, ಬರೆಯುತ್ತೆ ಮತ್ತು ಓದುತ್ತೆ ಮತ್ತು ಸ್ಥಾನಬಲಿಯನ್ನು ಹೇಳುತ್ತೆ ಅಂತ. ಸೊ ಈ ರೀತಿಯ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿದಾಗ ಭಾಳ ಈಸಿಯಾಗಿ ಇದೆಲ್ಲ ಆ ಒಂದು ಮಗುವಿಗೆ ಅಂಡರ್ಸ್ಟುಡ್ ಆಗುತ್ತೆ ಅಂತ. ನೆಕ್ಸ್ಟು ನೋಡಿ, ಇಲ್ಲಿ ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್ ಮತ್ತು ಈಕ್ವಲ್ಸು, ಚಿಕ್ಕದು ದೊಡ್ಡದು ಮತ್ತು ಸಮ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಸಂಖ್ಯೆಯನ್ನು ನೋಡಿಕೊಂಡು ನಾವು ಯಾವುದಕ್ಕೆ ಮ್ಯಾಚ್ ಆಗುತ್ತೆ ನೋಡಬೇಕು. ಈಗ ನೋಡಿ, ಮೊದಲನೇದು 254 ಎಂಬುದು 381ಕ್ಕಿಂತ ಚಿಕ್ಕದು ಅಂತ ಇದೆ ಈಗ ಅಲ್ವಾ. ನೋಡಿ, 254 ಬಂದು 381ಗಿಂತ ಚಿಕ್ಕದು. ಸೊ ಯಾವ್ದು ಬರುತ್ತೆ ಸಿಂಬಲ್ ಈಗ ನೋಡಿ, ದಿಸ್ ಲೈಕ್ ದಿಸ್, ಈ ಒಂದು ಸಿಂಬಲನ್ನು ಚಿಕ್ಕದು ಅಂತ ಏನಾಗುತ್ತೆ, ಲೆಸ್ ದ್ಯಾನ್ ಅಂತಾರೆ ಅದನ್ನು ಇಂಗ್ಲೀಷಲ್ಲಿ, ಚಿಕ್ಕ ಒಂದು ಚಿಹ್ನೆಗೆ. ನೋಡಿ, ಇಲ್ಲಿ ಮೊದಲನೇದು 231, 311 ಅಂತಿದೆ. ಸೊ ಮಧ್ಯೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಹಾಗಾಗಿ 231 ಅಂತಕ್ಕಂಥದ್ದು 311ಕ್ಕಿಂತ ಚಿಕ್ಕದಾಗಿದೆ, ಲೆಸ್ ದ್ಯಾನ್ ಬರುತ್ತೆ. ಇಲ್ಲೂ ಅಷ್ಟೇ 321 ಚಿಕ್ಕದಾಗಿದೆ, ಲೆಸ್ ದ್ಯಾನು. ನೋಡಿ, ಇಲ್ಲಿ ಚೇಂಜಸ್ ಆಗಬೇಕು. ಇಲ್ಲಿ 884 ಅಂತಕ್ಕಂಥದ್ದು 512ಕ್ಕಿಂತ ದೊಡ್ಡದಾಗಿದೆ ಇಲ್ಲಿ, ಹಾಗಾಗಿ ಇದು ಗ್ರೇಟರ್ ದ್ಯಾನ್ ಬರುತ್ತೆ. 664 ಎರಡು ಈಗ ಸಮನಾಗಿದೆ, ಈಕ್ವಲ್ಸ್ ಬರುತ್ತೆ. 120, 120 ಎರಡು ಸಮನಾಗಿದೆ, ಅಲ್ಲಿ ಈಕ್ವಲ್ಸ್ ಚಿಹ್ನೆಯನ್ನು ಬಳಸಬೇಕಾಗುತ್ತೆ. ಆಯಿತಾ? ತುಂಬ ಜನ ಇದರಲ್ಲಿ ಕನ್ಫ್ಯೂಸ್ ಆಗ್ತಾರೆ, ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟು ಪುನರ್ಮನನ ಹಾಳೆ 2 ಅಂತ ಇದೆ, ಸಂಖ್ಯೆಯನ್ನು ತಿಳಿಯುವುದು 2 ಅಂತ. ನೋಡಿ, ಅದು ಮೊದಲನೇ ಭಾಗ ನೋವಿಂಗ್ ನಂಬರ್ಸ್ 1 ಅಂತ, ಇದು ಸೆಕೆಂಡ್ ಒನ್ನು ನೋವಿಂಗ್ ನಂಬರ್ಸ್ 2 ಅಂತ ಆಗುತ್ತೆ. ನೋಡಿ, ಇಲ್ಲಿ ಯಾವ ರೀತಿಯ ನಂಬರ್ಸ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ ಅಂತ. ಕಲಿಕಾಫಲ ಗಣಿತದ 4 ಮೂಲಕ್ರಿಯೆಗಳನ್ನು ಬಳಸಿಕೊಂಡು, 4 ಮೂಲಕ್ರಿಯೆ ಅಂದರೆ ಇಸ್ ನಥಿಂಗ್ ಬಟ್ ಅಡಿಷನ್ನು, ಸಬ್ಸ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಅಂತ, ಅಷ್ಟು ಕ್ರಿಯೆಯನ್ನು ಯೂಸ್ ಮಾಡಿಕೊಂಡು ಒಂದು ಮಗು ಏನು ಮಾಡುತ್ತೆ, ಹಣದ ಉದ್ದದ, ದ್ರವ್ಯರಾಶಿ ಮತ್ತು ಪ್ರಮಾಣ ಸೇರಿದಂತೆ ಸರಳವಾದ ನಿತ್ಯ ಜೀವನದ ಪರಿಸ್ಥಿತಿಗಳ ಸಮಸ್ಯೆಗಳನ್ನು ಸೃಷ್ಟಿಸುವರು ಮತ್ತು ಪರಿಹರಿಸುವರು. ಅಂದರೆ ಎಲ್ಲ ಬಗೆಯ ಗಣಿತದ ಮೂಲಕ್ರಿಯೆಯನ್ನು ಬಳಸಿಕೊಂಡು ದೈನಂದಿನ ಜೀವನದಲ್ಲಿ ಯಾವುದೇ ಸಮಸ್ಯೆಗಳನ್ನು ಬಂದಾಗ ಅದನ್ನು ಸಾಲ್ವ್ ಮಾಡ್ತಾರೆ ಅಂತ, ಮತ್ತು ಅದನ್ನು ಸೃಷ್ಟಿ ಮಾಡಲಿಕ್ಕೂ ಅವಕಾಶ ಇದೆ ಅಂತ. ಸೊ ನೆಕ್ಸ್ಟು ಮೊದಲನೇ ಲೆಕ್ಕ ನೋಡೋಣ. ಈಗ ರಮ್ಯಾ ಅಂಗಡಿಯಲ್ಲಿ 2 ಸೋಪ್ಗಳನ್ನು ಖರೀದಿ ಮಾಡ್ತಾಳೆ ಮತ್ತು ಅವುಗಳ ಬೆಲೆಯನ್ನು ನೀಡಲಾಗಿದೆ ಅಂತ. ಸೊ ರಮ್ಯಾ ಅಂತಕ್ಕಂಥವಳು ಒಂದು ಸ್ಟೋರ್ಗೆ ಹೋಗ್ಬಿಟ್ಟು 2 ಸೋಪನ್ನು ಅವಳು ಪರ್ಚೇಸ್ ಮಾಡ್ತಾಳೆ. ಪರ್ಚೇಸ್ ಮಾಡಿದಂಥ 2 ಸೋಪ್ಗಳ ಬೆಲೆಯನ್ನು ಇಲ್ಲಿ ಕೊಡಲಾಗಿದೆ. ನೋಡಿ, ಮೊದಲನೇ ಸೋಪ್ಗೆ ಎಷ್ಟಾಗುತ್ತೆ ಬೆಲೆಯಲ್ಲಿ ₹20 ಇದೆ, ಎರಡನೇ ಸೋಪ್ ₹50 ಇದೆ. ನಾವೇನು ಮಾಡಬೇಕು, ಅವೆರಡನ್ನೂ ಇಲ್ಲಿ ಅಡಿಷನ್ ಮಾಡಿ ಒಟ್ಟಾರೆ ಹಣದಲ್ಲಿ ಬರೀಬೇಕು. ಅಂದರೆ ಒಟ್ಟಾರೆಯಾಗಿ ರಮ್ಯಾ ಅಂತಕ್ಕಂಥವಳು ಅಂಗಡಿಯವನಿಗೆ ₹70 ಕೊಡಬೇಕಾಗುತ್ತೆ, ₹70 ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟು ವಿ ವಿಲ್ ಗೋ ಫಾರ್ವರ್ಡ್. ಸೆಕೆಂಡ್ ಒನ್, ರಮೇಶನು ತರಕಾರಿ ತರಲಿಕ್ಕೆ ಸಂತೆಗೆ ಹೋಗಿ ಈ ಕೆಳಕಂಡ ತರಕಾರಿಗಳನ್ನು ಕೊಂಡುಕೊಂಡನು. ರಮೇಶ್ ಅಂತಕ್ಕಂಥವನು ಅವನು ಮಾರ್ಕೆಟ್ಗೆ ಹೋಗ್ತಾನೆ. ಸೊ ಅಲ್ಲಿ ಒಂದಷ್ಟು ವೆಜಿಟೇಬಲ್ಸನ್ನು ಪರ್ಚೇಸ್ ಮಾಡ್ತಾನೆ, ಯಾವ್ಯಾವುದನ್ನು ಅವ್ನು ತಗೊಳ್ತಾನೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಬೆಂಡೆಕಾಯಿ ದಟ್ ಈಸ್ 1 kg ₹50 ಅಂತ ಹೇಳಿದ್ದಾರೆ. ಅಟ್ ದ ಸೇಮ್ ಟೈಮ್ ಟೊಮೊಟೊ 1 ಕಿಲೋಗ್ರಾಮ್ಗೆ ಇಲ್ಲಿ 40 ಅಂತ ಹೇಳಿದ್ದಾರೆ. ಸೊ ಇವೆರಡನ್ನ ಅವನು ಪರ್ಚೇಸ್ ಮಾಡ್ತಾನೆ, ಕೊಂಡ್ಕೊಳ್ತಾನೆ. ಸೊ ಮಾರ್ಕೆಟಲ್ಲಿ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂತ, ಇಲ್ಲಿ ಬೆಂಡೆಕಾಯಿ ಕೊಂಡ್ಕೊಂಡಂಥ ಬೆಲೆ ಮತ್ತು ಟೊಮೊಟೊವನ್ನು ಕೊಂಡ್ಕೊಂಡಂಥ ಬೆಲೆ, ಅವೆರಡು ಬೆಲೆಯನ್ನು ನಾವು ಇಲ್ಲಿ ಕೊಡ್ಕೊಳ್ಬೇಕು, 90 ಆಗುತ್ತೆ. ಸೊ ಶಂಕರಪ್ಪ ಅಂತಕ್ಕಂಥವ್ರು ನರ್ಸರಿಯಲ್ಲಿ 600 ಸಸಿಯನ್ನು ನೆಟ್ಟಿದ್ದರು. ಮಳೆ ಹೆಚ್ಚಾದ ಕಾರಣ 300 ಸಸಿಗಳು ಹಾಳಾದವು. ಹಾಗಾದರೆ ಉಳಿದ ಸಸಿಗಳ ಸಂಖ್ಯೆ ಎಷ್ಟು ಅಂತ. ಸೊ ಇಲ್ಲಿ ಮೈನಸ್ ಮಾಡಬೇಕು. ಈ ರೀತಿಯ ಒಂದು ಲೆಕ್ಕಗಳು ಬಂದಾಗ ಭಾಳ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಅದನ್ನು ನಾವು ವ್ಯವಕಲನ ಮಾಡಬೇಕಾಗುತ್ತೆ ಅಂತ. ನೋಡಿ, ಅವನು ನರ್ಸರಿಯಲ್ಲಿ ಶಂಕರಪ್ಪ ಅಂತಕ್ಕಂಥವನು 600 ಸಸಿಯನ್ನು ಫಸ್ಟ್ ಅವನು ಇಡ್ತಾನೆ ಅವನು. ಬಟ್ ಮಳೆ ಜಾಸ್ತಿ ಆದಾಗ ಏನಾಗುತ್ತೆ, 600ರಲ್ಲಿ 300 ಸಸಿಗಳು ಹಾಳಾಗ್ಬಿಡ್ತವೆ. ಇವ್ನು ಉಳ್ಕೊಂಡಿದ್ದು ಎಷ್ಟು ಅಂದರೆ 600 - 300, ಅಲ್ಲಿ 300 ಸಸಿ ಆಗುತ್ತೆ. ನೆಕ್ಸ್ಟು ಫೋರ್ತ್ ಒನ್ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ಇಲ್ಲಿ ರೈತನೊಬ್ಬ 2320 ಕಿಲೋಗ್ರಾಮ್ ಜೋಳ ಬೆಳಿತಾನೆ. ಅದರಲ್ಲಿ ಮನೆಯ ಬಳಕೆಗಾಗಿ 1200 kg ಕಿಲೋಗ್ರಾಮ್ ಜೋಳವನ್ನು ಇಟ್ಕೊಂಡು ಉಳಿದ ಜೋಳವನ್ನು ಮಾರಾಟ ಮಾಡ್ತಾನೆ. ಅವನು ಮಾರಾಟ ಮಾಡಿದಂಥ ಜೋಳದ ಪ್ರಮಾಣ ಎಷ್ಟು ಅಂತ ಕೇಳಿದರೆ ಭಾಳ ಈಸಿಯಾಗಿ ಬರಿಬೋದು. ಒಬ್ಬ ಫಾರ್ಮರ್ ಇರ್ತಾನೆ, ಅವನು ಸುಮಾರು ಹೆಚ್ಚು ಕಡಿಮೆ 2320 kg ಒಂದು ಜೋಳವನ್ನು ಬೆಳಿತಾನೆ. ಅದರಲ್ಲಿ ಮನೆಗೆ ಯೂಸ್ ಮಾಡಿದ್ದು ಎಷ್ಟು ಅಂದರೆ 1200 kg ಮಾತ್ರ ಮನೆಗೆ ಯೂಸ್ ಮಾಡ್ತಾನೆ. ಸೊ ನಾವೇನು ಮಾಡಬೇಕು ಆವಾಗ ಅಂದರೆ 2320ರಿಂದ 1200ನ್ನ ಮೈನಸ್ ಮಾಡಿದಾಗ ಏನಾಗುತ್ತೆ, ಉಳಿದಂಥ ಒಂದು ಉತ್ತರ ಏನು ಬರುತ್ತೆ ಅದನ್ನು ಅವನು ಅಲ್ಲಿ ಮಾರಾಟ ಮಾಡ್ತಾನೆ ಅಂತ. ಸೊ ಬೆಳೆದಂಥ ಜೋಳ 2320, ಮನೆ ಬಳಕೆಗೆ ಅವನು ಇಟ್ಟಿದ್ದಂಥ ಜೋಳ 1200, ಉಳ್ಕೊಂಡಿದ್ದು ಎಷ್ಟು ಅಂದರೆ ದಟ್ ಮೀನ್ಸ್ ಅದು ಮಾರಾಟ ಮಾಡಿದಂಥ ಜೋಳ 1120
20 kg ಆಗುತ್ತೆ. ಅದು ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ 5ನೇದು, ಒಂದು ಕುರ್ಚಿಯ ಬೆಲೆ 600 ಆದರೆ 3 ಕುರ್ಚಿಯ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಒಂದು ಕುರ್ಚಿಯ ಬೆಲೆ 600 ಆದರೆ ಸೊ 3 ಕುರ್ಚಿಯ ಬೆಲೆ ಎಷ್ಟು ಅಂತ ಕೇಳಿದಾಗ ಏನಾಗುತ್ತೆ, ಸೊ ಇಸ್ ನಥಿಂಗ್ ಬಟ್ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು ಅದನ್ನು. 600 × 3 ಮಾಡಿಬಿಟ್ರೆ ನಿಮಗೆ 3 18 1800 ಆಗುತ್ತೆ. ಸೊ ಹಾಗಾಗಿ 3 ಕುರ್ಚಿನ ನಾವು ಕೊಂಡ್ಕೊಳ್ಬೇಕು ಅಂದರೆ 1800 ರೂಪಾಯಿನ ಇಲ್ಲಿ ಪೇ ಮಾಡಬೇಕಾಗುತ್ತೆ, ಅಷ್ಟು ಎಕ್ಸ್ಪೆಂಡಿಚರ್ ಆಗುತ್ತೆ ಅಂತ. ಸೊ ನೆಕ್ಸ್ಟು ಮುಂದೆ ಹೋಗೋಣ. ಈಗ ಮತ್ತೊಂದು ಲೆಕ್ಕ ಏನಿದೆ ಅಂತ ನೋಡಿ. 6ನೇ ಲೆಕ್ಕ ಸೇಮು ಅದೇ ಮೊದಲಿರ್ತಕ್ಕಂಥ ಎಲ್ಲ ಲೆಕ್ಕಗಳು, ಏನು ತೊಂದರೆ ಇಲ್ಲ, ಈಸಿ ಇದೆ. ಒಂದು ಬೆಂಚಿನಲ್ಲಿ 5 ವಿದ್ಯಾರ್ಥಿಗಳು ಕುಳಿತುಕೊಂಡ್ರೆ 20 ಬೆಂಚುಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ಕುಳಿತುಕೊಳ್ಳಬಹುದು ಅಂತ. ಸೇಮ್ ಇದು ಕೂಡ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತ. ನೋಡಿ ಒಂದು ಬೆಂಚಲ್ಲಿ 5 ವಿದ್ಯಾರ್ಥಿಗಳು, ಅದೇ ಥರ 20 ಬೆಂಚಲ್ಲಿ ಎಷ್ಟು, ಸೊ ನಾವು ವಿವರವನ್ನು ಬರ್ಕೊಳ್ಬೇಕು ಇಲ್ಲಿ. ಒಂದು ಬೆಂಚಿನಲ್ಲಿ ಕುಳಿತುಕೊಳ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, 5. 20 ಬೆಂಚುಗಳಲ್ಲಿ ಕುಳಿತಕ್ಕಂಥ ವಿದ್ಯಾರ್ಥಿಗಳು ಅಂದರೆ ಏನು ಮಾಡಬೇಕು, 20 × 5 ಮಾಡಬೇಕಷ್ಟೇ. ಈಗ ಅವಾಗೇನಾಗುತ್ತೆ, 100 ಜನ ವಿದ್ಯಾರ್ಥಿಗಳು ಸೊ ಇಲ್ಲಿ 20 ಬೆಂಚುಗಳಲ್ಲಿ ಕುಳಿತುಕೊಳ್ಳಿಕ್ಕೆ ಅವಕಾಶ ಇದೆ ಅಂತ. ಸೊ ನೆಕ್ಸ್ಟು ಮುಂದೆ ಹೋಗೋಣ. ಈಗ ನೋಡಿ ಇಲ್ಲಿ 7ನೇ ಲೆಕ್ಕ ಇದೆ. 4 ಕಿಲೋಗ್ರಾಮ್ ಸೇಬಿನ ಬೆಲೆ 440, ಅಂದರೆ 4 kg ಆ್ಯಪಲ್ನ ಒಂದು ಪ್ರೈಸ್ ಎಷ್ಟಿದೆ ಅಂದರೆ 440 ರೂಪಾಯಿ. ಸೊ ಹಾಗಾದರೆ 1 kg ಸೇಬಿಗೆ ಎಷ್ಟು ಅಂತ. ಸೊ 4 kg ಆ್ಯಪಲ್ಗೆ 440 ರೂಪಾಯಿ ಆದರೆ 1 kg ಆ್ಯಪಲ್ಗೆ ಸೊ ಎಷ್ಟು ಅಮೌಂಟ್ ಆಗುತ್ತೆ ಅಂತ ನಾವು ಫಸ್ಟ್ ಕೊಟ್ಟಿರ್ತಕ್ಕಂಥ ಡೀಟೇಲ್ಸನ್ನು ಬರ್ಕೊಳ್ಬೇಕಾಗುತ್ತೆ. ಸೊ 4 kgಗೆ 440, ಸೊ 1 kgಗೆ ಎಷ್ಟು ಗೊತ್ತಿಲ್ಲ, ನಾವು ಕ್ವಶನ್ ಮಾರ್ಕನ್ನು ಅಲ್ಲಿ ಹಾಕ್ಕೊಳ್ಬೇಕು. ಈಗೇನು ಮಾಡಬೇಕು ಅದನ್ನು, ಸೊ ನಾವು ಅದನ್ನು ಭಾಗಾಕಾರ ಮಾಡಬೇಕು. 4ಅನ್ನು ನಾವು ಎಡಗಡೆ ಹಾಕ್ಕೊಳ್ಬೇಕು, ಬ್ರ್ಯಾಕೆಟಿಂದ ಎಡಗಡೆ. ಸೊ ಭಾಜಕ ಬರುತ್ತೆ, ಭಾಜ್ಯದಲ್ಲಿ 440, ಈಗ ಭಾಗಲಬ್ಧವನ್ನು ಮಾಡಬೇಕು. ಸೊ 4 × 110 ಹಾಕ್ಕೊಳ್ಬೇಕು, ಆಯಿತಾ. ಸೊ 4 × 110 ಗುಣಾಕಾರ ಮಾಡಿಬಿಟ್ರೆ ಎಷ್ಟಾಗುತ್ತೆ, ಅದು ಅಷ್ಟು ನಮಗೆ ಅಲ್ಲಿ 4 ಕುಂದಲೇ ಆಗುತ್ತೆ. ಒಂದೊಂದೇ ಅಂಕಿನ ತೊಗೊಂಡು ಇಳಿಸ್ಕೋಬೇಕು. ಅಥವಾ 4 × 11 ಮಾಡಿಬಿಟ್ರೆ ಡೈರೆಕ್ಟು ಅದು 44 ಆಗುತ್ತೆ. ಸೊ 4 × 110 ಮಾಡಿಬಿಟ್ರೆ ಡೈರೆಕ್ಟ್ ಅದು 440 ಬರುತ್ತೆ. ಸೊ ಹಾಗಾಗಿ 1 kg ಸೇಬಿಗೆ ಎಷ್ಟಪ್ಪ ಅಂದರೆ 110 ರೂಪಾಯಿ. ಸೊ 4 kg ಸೇಬಿಗೆ ಎಷ್ಟಾಯಿತು ಅಂದರೆ 410 ರೂಪಾಯಿ. ಈಗ ನಾವು 110ನ್ನ 4 ಸಲ ಕೂಡ್ಕೊಂಡ್ರು ಅದೇ ಆನ್ಸರ್ ಬಂದ್ಬಿಡುತ್ತೆ. ಈಗ ಅದನ್ನು ಗುಣಾಕಾರಕ್ಕೆ ಒಳಪಡಿಸಿದಾಗಲೂ ಅಷ್ಟೇ ಆನ್ಸರ್ಸ್ ಬರುತ್ತೆ ಇಲ್ಲಿ, ಆಯಿತಾ. ಸೊ ನೆಕ್ಸ್ಟು 8ನೇ ಪ್ರಶ್ನೆ ಬರೋಣ. ಈಗ ಒಂದು ಬಸ್ 2 ಗಂಟೆಯಲ್ಲಿ 120 ಕಿಲೋಮೀಟರ್ ಅದು ದೂರವನ್ನು ಕ್ರಮಿಸಿದ್ರೆ 1 ಗಂಟೆಯಲ್ಲಿ ಕ್ರಮಿಸಿದಂಥ ಸರಾಸರಿ ದೂರ ಎಷ್ಟು ಅಂತ. ನೋಡಿ ಒಂದು ಬಸ್ ಏನು ಮಾಡುತ್ತೆ ಇಲ್ಲಿ 2 ಅವರ್ಸಲ್ಲಿ 2 ಗಂಟೆಯಲ್ಲಿ ಸುಮಾರು 120 ಕಿಲೋಮೀಟರ್ಗಳ ಕಾಲ ಅದು ಕ್ರಮಿಸುತ್ತೆ. ಸೊ 2 ಗಂಟೆಯಲ್ಲಿ 120 ಕಿಲೋಮೀಟರ್ ಅದು ಕ್ರಮಿಸುತ್ತೆ ಅಂದರೆ 1 ಗಂಟೆಯಲ್ಲಿ ಎಷ್ಟು ದೂರ ಅದು ಕ್ರಮಿಸುತ್ತೆ ಅಂತ. ಇಸ್ ನಥಿಂಗ್ ಬಟ್ ಇದು ಕೂಡ ಹಾಗೆಯೇ ನಾವೇನು ಮಾಡಬೇಕು, ಇಲ್ಲೂ ಕೂಡ ಭಾಗಾಕಾರ ನಿಯಮಕ್ಕೆ ಒಳಪಡಿಸ್ಕೋಬೇಕು. ಅಲ್ಲಿರ್ತಕ್ಕಂಥ ವಿವರವನ್ನು ಬರ್ಕೊಳ್ಳೋಣ. ಸೊ 2 ಗಂಟೆಯಲ್ಲಿ ಕ್ರಮಿಸಿದಂಥ ದೂರ ಎಷ್ಟು, 128 ಕಿಲೋಮೀಟ್ರು. ಸೊ 1 ಗಂಟೆಯಲ್ಲಿ ಕ್ರಮಿಸಿದಂಥ ದೂರಕ್ಕೆ ಏನು ಮಾಡಬೇಕು, ನಾವು ಅದನ್ನು ಭಾಗಾಕಾರ ನಿಯಮಕ್ಕೆ ಅದನ್ನು ಇಲ್ಲಿ ಒಳಪಡಿಸ್ಬೇಕಾಗುತ್ತೆ. ನೋಡಿ ಹೇಗೆ ಯಾವ ಥರ ಮಾಡ್ತೀವಿ ನಾವು. ಸೊ ಭಾಜಕದಲ್ಲಿ 2 ಆಗುತ್ತೆ, ಭಾಜ್ಯ 128 ಆಗುತ್ತೆ. ಈಗ 2 ರಿಂದ 128 ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 2 × 64 ಮಾಡಬೇಕು. ಇಲ್ಲಿ 2 × 12 ಆಗುತ್ತೆ. ಸೊ ಬಂದಂಥದ್ದಾದಮೇಲೆ 0 ಬರುತ್ತೆ ಇಲ್ಲಿ. ನೆಕ್ಸ್ಟು 8ನ ಇಳಿಸ್ಕೋತೀವಿ, 2 × 4 8 ಆಗುತ್ತೆ, 64 ಕಿಲೋಮೀಟ್ರು. ಸೊ 2 ಗಂಟೆಗೆ ಒಂದು ಬಸ್ಸು 120 ಕಿಲೋಮೀಟ್ರ್ ಅದು ಜರ್ನಿಯನ್ನು ಮಾಡಿದ್ರೆ ಕ್ರಮಿಸಿದ್ರೆ 1 ಗಂಟೆಗೆ 64 ಕಿಲೋಮೀಟ್ರ್ ಅದು ಕ್ರಮಿಸುತ್ತೆ. ಇಷ್ಟೇ ಆನ್ಸರ್ ಅದಕ್ಕೆ. ನೆಕ್ಸ್ಟು 9ನೇ ಲೆಕ್ಕ ಇದೆ, ಇದು ಕೂಡ ಭಾಳ ಈಸಿ ಇದೆ. ರಕ್ಷಾಳಿಗೆ 2100 ಬೆಲೆಯ ಮಿಕ್ಸಿಯನ್ನು ಮತ್ತು 1750 ಬೆಲೆಯ ಕುಕ್ಕರನ್ನು ಕೊಂಡ್ಕೊಳ್ಬೇಕಾಗಿದೆ ಅಂತ. ರಕ್ಷಾ ಅಂತಕ್ಕಂಥವಳಿಗೆ ಅವಳು ಮಿಕ್ಸಿ ಮತ್ತು ಕುಕ್ಕರ್ ಎರಡನ್ನೂ ಕೊಂಡ್ಕೊಳ್ಬೇಕು. ಸೊ ಇಲ್ಲಿ ಮಿಕ್ಸಿಯ ಬೆಲೆ ಎಷ್ಟು, 2100, ಕುಕ್ಕರ್ನ ಬೆಲೆ ಎಷ್ಟು, 1750 ರೂಪಾಯಿ. ಆದರೆ ಅವಳ ಬಳಿ ಇರ್ತಕ್ಕಂಥ ಹಣ ಎಷ್ಟು, 3500. ಇವೆರಡನ್ನೂ ಕೊಳ್ಳಲು ಇನ್ನೂ ಎಷ್ಟು ಹಣದ ಅವಶ್ಯಕತೆ ಇದೆ ಅಂತ ಆಕೆಗೆ ನಾವು ಇಲ್ಲಿ ಬರ್ಕೊಳ್ಬೇಕು. ಸೊ ಮಿಕ್ಸಿ ಕೊಳ್ಳಲು ಬೇಕಾದ ಹಣ ಎಷ್ಟು, 2100 ರೂಪಾಯಿ. ಕುಕ್ಕರ್ ಕೊಳ್ಳಲು ಬೇಕಾದ ಹಣ ಎಷ್ಟು, 1770 ರೂಪಾಯಿ. ಇವೆರಡನ್ನೂ ಅವಳು ಪರ್ಚೇಸ್ ಮಾಡಬೇಕಾದ್ರೆ ರಕ್ಷಾಳ ಖರ್ಚಿಗೆ ಒಟ್ಟು ಬೇಕಾದ ಹಣ ಎಷ್ಟಪ್ಪ ಅಂದರೆ ಇಲ್ಲಿ 3850 ರೂಪಾಯಿ ಆಗುತ್ತೆ, ಆಯಿತಾ. ಸೊ ನೆಕ್ಸ್ಟು ನೋಡಿ ಇಲ್ಲಿದೆ. ಈಗ ಸೆಕೆಂಡ್ ಒನ್ನಲ್ಲಿ ರಕ್ಷಾಳ ಖರ್ಚಿಗೆ ಬೇಕಾದ ಹಣ ಸೇಮ್ ಅದೇ ಅಮೌಂಟ್ ಬರ್ಕೋತೀವಿ, 3850 ಅಂತ. ಸೊ ರಕ್ಷಾಳ ಬರೀ ಇರ್ತಕ್ಕಂಥ ಹಣ ಎಷ್ಟು, ಕೇವಲ 3500. ರಕ್ಷಾಳಿಗೆ ಅವಶ್ಯಕತೆ ಇರತಕ್ಕಂಥ ಹಣ ಎಷ್ಟು, 350 ರೂಪಾಯಿ. ಇನ್ನು 350 ರೂಪಾಯಿ ಅವಳ ಹತ್ರ ಇದ್ದಿದ್ರೆ ಸೊ ಮಿಕ್ಸಿ ಮತ್ತು ಕುಕ್ಕರ್ ಎರಡನ್ನೂ ಕೊಂಡ್ಕೊಳ್ಳಿಕ್ಕೆ ಅವಳಿಗೆ ಅವಕಾಶ ಇರ್ತಾ ಇತ್ತು. ನಾವು ಈ ರೀತಿ ಅದನ್ನು ವಿವರಗಳನ್ನು ಬೆಳ್ಕೊಂಡು ನಾವು ನೋಡ್ಕೊಳ್ಬೇಕಾಗುತ್ತೆ ಅದನ್ನು. ಸೊ ನೆಕ್ಸ್ಟು ಇಷ್ಟೊತ್ತು ನಾವು ನೋಯಿಂಗ್ ನಂಬರ್ಸ್ 1 ಮತ್ತು 2 ಆಯಿತು. ಈಗ ಪುನರ್ಮನನ ಹಾಳೆಯಲ್ಲಿ ಪೂರ್ಣ ಸಂಖ್ಯೆಗಳು 1 ಅಂತಿದೆ ಆಕ್ಟಿವಿಟಿ, ಅದನ್ನು ನೋಡೋಣ. ಈಗ ಪೂರ್ಣ ಸಂಖ್ಯೆಗಳು 1 ಅಂತಿದೆ. ಸೊ ಕಲಿಕಾಫಲ 1000ಕ್ಕಿಂತ ದೊಡ್ಡದಾದ ಸಂಖ್ಯೆಗಳ ಸ್ಥಾನ ಬೆಲೆಯನ್ನು ಅರ್ಥೈಸುವರು. ನೋಡಿ ಈಗ 3 ಅಂಕಿ ಅಂದರೆ ಬಿಡಿ ಎತ್ತು 100 ಆಗುತ್ತೆ. 1000ಕ್ಕಿಂತ ದೊಡ್ಡದಾದ ಸಂಖ್ಯೆಗಳು ಅಂದರೆ 4 ಅಂಕಿ ಬರುತ್ತೆ, 4 ಸ್ಥಾನ ಬರುತ್ತೆ. ಬಿಡಿ ಎತ್ತು 100 1000 ಅಂತ ಬರುತ್ತೆ. ಅವುಗಳ ಸ್ಥಾನ ಬೆಲೆಯನ್ನು ಭಾಳ ಈಸಿಯಾಗಿ ಈ ಲೆಕ್ಕಗಳನ್ನು ಮಾಡ್ತಾ ಮಾಡ್ತಾ ಆ ಮಗು ಏನು ಮಾಡುತ್ತೆ ಅರ್ಥ ಮಾಡ್ಕೊಳ್ಳುತ್ತೆ ಅಂತ. ಸೊ ನೆಕ್ಸ್ಟು 1000ಕ್ಕಿಂತ ದೊಡ್ಡದಾದ ಸಂಖ್ಯೆಗಳ ಮೇಲೆ ಗಣಿತದ ಮೂಲಕ್ರಿಯೆಗಳನ್ನು ತಿಳಿಯುವರು. ನೋಡಿ ಇಲ್ಲಿ
ಬಿಡಿ 10 100 1000 ಈ ಸ್ಥಾನ ಬೆಲೆಗೆ ಅನುಗುಣವಾಗಿರತಕ್ಕಂಥ 4 ಸಂಖ್ಯೆಗಳು ಬಂದಾಗ ಅದೇನು ಮಾಡುತ್ತೆ, ಆ ಮಗು ಗಣಿತದ ಮೂಲ ಕ್ರಿಯೆಯನ್ನು ಬಳಸ್ಕೊಂಡು ಅದು ತಿಳ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಕೂಡೋದಾಗಿರ್ಬೋದು, ಕಳೆಯೋದಾಗಿರ್ಬೋದು, ಗುಣಿಸೋದಾಗಿರ್ಬೋದು, ಭಾಗಿಸೋದಾಗಿರ್ಬೋದು. ಸೊ ಯಾವ ರೀತಿ ತಿಳ್ಕೊಳ್ಳುತ್ತೆ ಅಂತ ನಾವು ಈಗ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಅದು ಗೊತ್ತಾಗುತ್ತೆ ಈಗ. ಸೊ ಮೊದಲನೇ ನೋಡೋಣ ಈಗ ಸೊ ಯಾವ ಥರ ಇದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ಆ್ಯಕ್ಟಿವಿಟಿ ಸ್ಥಾನ ಬೆಲೆಗೆ ಅನುಗುಣವಾಗಿ ಕೊಟ್ಟಿರ್ತಕ್ಕಂಥ ಒಂದು ಕೋಷ್ಟಕ. ಕೆಳಗಿನ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆದು ಓದು ಅಂತ ಹೇಳಿದ್ದಾರೆ. ಆ ಸಂಖ್ಯೆಯನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರ್ಕೊಂಡು ನಾವು ಓದಬೇಕು. ಅಂದರೆ ಬಿಡಿಯಲ್ಲಿ ಬರುತ್ತೆ, ಹತ್ತರ ಸ್ಥಾನ ಎಲ್ಲಿ ಬರುತ್ತೆ, 100 ಬರುತ್ತೆ, 1000 ಎಲ್ಲಿ ಬರುತ್ತೆ ಅಂತ ಅಷ್ಟೇ. ಈಗ ನೋಡಿ, ಒಂದು ಮಾತ್ರನೇ ಕೊಟ್ಟಿದ್ದಾರೆ. ಈಗ 92 ಅಂದರೆ ಇದು ಎರಡೇ ಸಂಖ್ಯೆ. ಎರಡು ಸಂಖ್ಯೆ ಅಂದರೆ ಎರಡೇ ಸ್ಥಾನ ಬರೋದು, ಬಿಡಿ ಮತ್ತು 10. ನೆಕ್ಸ್ಟ್ 307 ಅಂದರೆ 3 ಅಂಕಿ ಬರುತ್ತೆ, 3 ಸ್ಥಾನ ಬರುತ್ತೆ. 7 0 3 ಈ ಥರ ಬರ್ಕೊಳ್ಬೇಕು. ಬಿಡಿ 10 100. ಇನ್ನು 4205ರಲ್ಲಿ 4 ಅಂಕಿ ಬರುತ್ತೆ, 4 ಸ್ಥಾನ. ಬಿಡಿ 10 100 1000. ನೆಕ್ಸ್ಟು ಇಲ್ಲಿ 5 ಅಂಕಿ ಇದೆ, 82414. ಅದು ಬಂದುಬಿಟ್ಟು 10,000 ಬರುತ್ತೆ. ಆಯಿತಾ. ಬಿಡಿ 10 100 1000 10,000 10,000 ಸ್ಥಾನಕ್ಕೆ ಬಂದದ್ದು ನಿಲ್ಲುತ್ತೆ. ಅದು ಆ ಥರ ಅದು ಕೋಷ್ಟಕದಲ್ಲಿ ಬರ್ಕೊಂಡು ನಾವು ಬಿಡಿ 10ನ್ನು ಅಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಅಂದರೆ ಬಿಡಿಯಲ್ಲಿ ಯಾವ ಸಂಖ್ಯೆ ಬರುತ್ತೆ, 10ರಲ್ಲಿ ಯಾವ್ದು ಬರುತ್ತೆ, 100ರಲ್ಲಿ ಯಾವ್ದು ಬರುತ್ತೆ, 1000 ಯಾವುದು, 10,000ದಲ್ಲಿ ಯಾವ್ದು ಬರುತ್ತೆ ಅಂತ ಆ ಸಂಖ್ಯೆಯನ್ನು ಬರೆದ್ಬಿಡೋದು ಅಷ್ಟೇ. ಅಲ್ಲಿಗೆ ಅದು ಆನ್ಸರ್ ಸರಿಯಾಗುತ್ತೆ. ನೆಕ್ಸ್ಟು ಸೆಕೆಂಡ್ ಒಂದು ನೋಡೋ ಏನಿದೆ ಅಂತ. ಈಗ ಕೆಳಗೆ ಕೊಟ್ಟಿರ್ತಕ್ಕಂಥ ವಸ್ತುಗಳ ಬೆಲೆಯನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಅವುಗಳ ಒಟ್ಟು ಬೆಲೆಯನ್ನು ಕಂಡುಹಿಡಿಯಿರಿ. ಕೆಳಗೆ ಕೊಟ್ಟಿರ್ತಕ್ಕಂಥ ವಸ್ತುಗಳ ಬೆಲೆಯನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಅವುಗಳ ಒಟ್ಟು ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಈಗ ನೋಡಿ, ಇಲ್ಲಿ ವಾಚ್ನ ಬೆಲೆ 3450 ಕೊಟ್ಟಿದ್ದಾರೆ. ಒಂದು ಕನ್ನಡಕದ ಬೆಲೆಯನ್ನು 1200 ರೂಪಾಯಿ ಕೊಟ್ಟಿದ್ದಾರೆ. ಅವೆರಡೂ ಮೊತ್ತವನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರ್ಕೊಂಡು ನಾವು ಅದನ್ನು ಕೂಡ್ಕೊಳ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ಕಾಲಮಲ್ಲಿ ವಾಚ್ನ ಬೆಲೆಯನ್ನು ಬರ್ಕೊಂಡಿದ್ದೀವಿ 3450. ಎರಡನೇ ಕೋಷ್ಟಕದಲ್ಲಿ ಒಂದು ಕನ್ನಡಕದ ಬೆಲೆಯನ್ನು ಬರ್ಕೊಂಡಿದ್ದೀವಿ 1200 ಆಗುತ್ತೆ. ಈಗ ಅವೆರಡು ವಸ್ತುಗಳ ಬೆಲೆಯನ್ನು ಕೊಡಬೇಕು. ನೋಡಿ, 5 0 ಹಂಗೆ ಹಾಕೊಳ್ತೀವಿ, 5 ಹಾಗಿದೆ, 4 + 2 6 ಆಗುತ್ತೆ, 3 + 1 4 ಆಗುತ್ತೆ. ಒಟ್ಟು 4650 ಆಗುತ್ತೆ. 0 ಬಿಡಿ ಆಗುತ್ತೆ, 5 10 ಆಗುತ್ತೆ, 6 100 ಆಗುತ್ತೆ, 4 1000 ಆಗುತ್ತೆ. ಅದೇ ರೀತಿಯಾದಂಥ ಮತ್ತೊಂದು ಲೆಕ್ಕ ಇದೆ ಇಲ್ಲಿ. ಸೊ ಅದನ್ನು ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಸ್ಕೂಟರ್ನ ಬೆಲೆ 75,100 ರೂಪಾಯಿ ಇದೆ. ಒಂದು ಸೈಕಲ್ನ ಬೆಲೆ 13,450 ರೂಪಾಯಿ ಇದೆ. ಈಗ ಇದನ್ನು ನಾವು ಇಲ್ಲಿ ಕೋಷ್ಟಕದಲ್ಲಿ ಬರ್ಕೊಳ್ಬೇಕು. ನೋಡಿ, ಇಲ್ಲಿ ಮೊದಲನೇ ಅಮೌಂಟ್ ಬರ್ಕೊತೀವಿ ಸ್ಕೂಟರ್ದು 75,100. ಎರಡನೇ ಅಮೌಂಟ್ ಬಂದು ಸೈಕಲ್ದು 13,450. ಎರಡನ್ನೂ ಕೊಡಬೇಕು. ಈಗ 0 5 ಆಗಿ ಹಾಕೊಳ್ತೀವಿ. 1 + 4 5 ಆಗುತ್ತೆ, 5 + 3 8 ಆಗುತ್ತೆ, 7 + 1 ಇಲ್ಲಿ 8 ಆಗುತ್ತೆ. ಸೊ 88,550 ರೂಪಾಯಿ ಆಗುತ್ತೆ ಅವೆರಡನ್ನೂ ಇಲ್ಲಿ ಕೂಡಿದಾಗ. ಸೊ ನೆಕ್ಸ್ಟು ಹಾಗೆ ಸ್ಕಾಲಪ್ ಮಾಡೋಣ. ಈಗ ಇಲ್ಲಿ ಯಾವುದಿದೆ ಅಂತ. ಕೊಟ್ಟಿರುವ ಲೆಕ್ಕಗಳಿಗೆ ಮಾದರಿಯಂತೆ ಅಡ್ಡ ಸಾಲಿನಲ್ಲಿ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರಲ್ಲಿ. ಅಡ್ಡ ಸಾಲಲ್ಲಿ ಮೊತ್ತವನ್ನು ಕಂಡುಹಿಡಿಯಬೇಕು. ಬಟ್ ಕೆಲವರಿಗೆಲ್ಲ ಇದು ಟಫ್ ಆಗ್ಬೋದು. ಅವ್ರೇನು ಮಾಡಬೇಕು, ಕಂಬ ಸಾಲಲ್ಲಿ ಬರ್ಕೊಂಡು ಬಂದಂಥ ಉತ್ತರವನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ಡ ಸಾಲಿಗೆ ಬರ್ಕೊಳ್ಬೇಕು. ನೋಡಿ, ಇಲ್ಲಿ 86,432 + 8,946 ಇವೆರಡನ್ನೂ ನಾವು ಆ್ಯಡ್ ಮಾಡಿದ್ರೆ ಕೂಡಿದ್ರೆ 95,378 ಬರುತ್ತೆ. ಅದೇ ಥರ ಮಾಡಬೇಕಿಲ್ಲಿ. 37,893 + 29,374 ಇವೆರಡನ್ನೇ ಕೂಡಿದ್ರೆ 67,267 ಆಗುತ್ತೆ. ಅಂದರೆ ಉತ್ತರವನ್ನು ಅಡ್ಡ ಸಾಲಲ್ಲೇ ಮಾಡಿ ಅಂತ ಹೇಳಿದರೆ ಕಷ್ಟ. ಆದರೆ ನೀವು ಕಂಬ ಸಾಲಲ್ಲಿ ಒಂದ್ರ ಕೆಳಗಡೆ ಒಂದು ಬರ್ಕೊಂಡು ಬಂದಂಥ ಉತ್ತರವನ್ನು ಅಡ್ಡ ಸಾಲಲ್ಲಿ ಬರ್ಕೊಳ್ಳಿ ಅಷ್ಟೇ. ಇದಾದ ಮೇಲೆ ಸ್ಥಾನ ಬೆಲೆ ಇಲ್ಲಿ 7 ಬಂದ್ಬಿಟ್ಟು ಬಿಡಿ ಆಗುತ್ತೆ, 6 10 ಆಗುತ್ತೆ, 100 2 ಆಗುತ್ತೆ, 1000 7 ಆಗುತ್ತೆ, 10,000 ಇಲ್ಲಿ 6 ಆಗುತ್ತೆ. ಅದನ್ನು 67,263 ಅಂತ ನಾವಲ್ಲಿ ಓದಬೇಕಾಗುತ್ತೆ. ಸೊ ನೆಕ್ಸ್ಟು ಅದೇ ರೀತಿಯ ಒಂದು ಲೆಕ್ಕ ಇದು. ನೋಡಿ, 9,400 + 209 ಇದನ್ನು ಅಡ್ಡ ಸಾಲಲ್ಲಿ ಬರ್ಕೊಂಡ್ರೆ ಕೂಡಿಬಿಟ್ಟು 9,609 ಆಗುತ್ತೆ. ಅದೇ ಥರ ನಾಲ್ಕನೇದು 27,346 + 44,296 ಒಂದನ್ನು ಅವರೇ ಮಾಡಿದರೆ 71,642. ಸೊ ಇದನ್ನು ಕೂಡ ಕೂಡ್ಕೊಳ್ಬೇಕು. 5,308 60,003 2,407 ಈ ಮೂರನ್ನು ಅಡಿಷನ್ ಮಾಡಿದ್ರೆ 67,718 ಆಗುತ್ತೆ. ಸೊ 3,648 7,654 ಕೂಡಿದ್ರೆ 11,302 ಆಗುತ್ತೆ. ಅವೆರಡು ಅಂಕಿಗಳನ್ನು ಕೂಡಿಕೊಂಡು ಬಂದಂಥ ಉತ್ತರವನ್ನು ಬ್ಲ್ಯಾಂಕಲ್ಲಿ ಬರ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟು ನಾಲ್ಕನೇದು ಮತ್ತೊಂದು ಲೆಕ್ಕ ಇದೆ ಇಲ್ಲಿ. ಸೌಮ್ಯಳ ಮಾಸಿಕ ಸಂಬಳ. ನೋಡಿ, ಇಲ್ಲಿ 3 ಜನ ಇರ್ತಾರೆ. ಇಲ್ಲಿ ಸೌಮ್ಯ, ಸೌಜನ್ಯ ಮತ್ತು ರವಿ ಅಂತಕ್ಕಂಥ ಅವರು ಪ್ರತಿ ತಿಂಗಳು ಒಂದು ಅಮೌಂಟನ್ನು ಸಂಬಳವಾಗಿ ಅವರು ತಗೊಳ್ತಾ ಇರ್ತಾರೆ. ಸೊ ಸೌಮ್ಯದ ಪರ್ ಮಂತ್ ಪೇ ಸ್ಕೇಲ್ ಬಂದು 46,474. ಸೌಜನ್ಯಳ ಪರ್ ಮಂತ್ ಪೇ ಸ್ಕೇಲ್ ಬಂದು ಇನ್ನೂ 28,943. ಕೊನೆಯದಾಗಿ ರವಿಯ ಒಂದು ಪರ್ ಮಂತ್ ಪೇ ಸ್ಕೇಲ್ ಬಂದು 16,006. ಈ ಮೂರು ಮೊತ್ತವನ್ನು ಬರ್ಕೊಂಡು ಕೂಡಿಬಿಟ್ರೆ ಸೊ ಒಟ್ಟು ಮಾಸಿಕ ಸಂಬಳ 3 ಜನದ್ದು ಗೊತ್ತಾಗ್ಬಿಡುತ್ತೆ ನಮಗೆ. ನೋಡಿ, ಸೌಮ್ಯಳ ಮಾಸಿಕ ಸಂಬಳ ಎಷ್ಟು ಬರ್ಕೊಳ್ತಾ ಇದ್ದೀವಿ 46,474. ಸೌಜನ್ಯಳ ಮಾಸಿಕ ಸಂಬಳ 28,943. ರವಿಯ ಮಾಸಿಕ ಸಂಬಳ 16,006. ಈ ಮೂರನ್ನು ಒಟ್ಟಾರೆಯಾಗಿ ನಾವು ಕೂಡಿಸ್ಕೊಂಡಿದ್ದೆ ಆದರೆ ಸೊ ಅಲ್ಲಿ ಮೊತ್ತ ಬರುತ್ತೆ. ಅದನ್ನು 91,423 ಅಂತ ಹೇಳ್ತೀವಿ.
ಈ 91,423 ಅಂತ ಏನಿದೆ ಅದು ಆ 3 ಜನರ ಒಂದು ಸಂಬಳದ ಮೊತ್ತ ಅದು. ಸೊ ನೆಕ್ಸ್ಟು 5ನೇ ಲೆಕ್ಕಕ್ಕೆ ಬರೋಣ. ಈಗ ಭಾಳ ಸುಲಭವಾಗಿದೆ ಇದು. ಈ ಕೆಳಗಿನ ಸಂಖ್ಯೆಗಳ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂದರೆ ಇಸ್ ನಥಿಂಗ್ ಬಟ್ ಮೈನಸ್ ಮಾಡಬೇಕು ಅಂತ ಅಷ್ಟೇ. ಅದು ಮೊತ್ತವನ್ನು ಕಂಡುಹಿಡಿಯಿರಿ ಅಂದರೆ ಪ್ಲಸ್ ಆಗುತ್ತೆ, ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂದರೆ ಅದು ಮೈನಸ್ ಆಗುತ್ತೆ. ಗುಂಪುಗಳಾಗಿ ವಿಭಜನೆ ಮಾಡಿ ಅಂದರೆ ಅದು ಇಸ್ ನಥಿಂಗ್ ಬಟ್ ಡಿವಿಷನ್, ಅದು ಭಾಗಾಕಾರ ಆಗುತ್ತೆ. ಇವೆಲ್ಲ ಒಂದಷ್ಟು ಬೇಸಿಕ್ ಸೆನ್ಸು ನಿಮಗೆ ಗೊತ್ತಿರಬೇಕದು. ನೋಡಿ, ಇಲ್ಲಿ ಮಾದರಿಯನ್ನು ಕೊಟ್ಟಿದ್ದಾರೆ 9,342, 6,046. ಏನಿಲ್ಲ, ದೊಡ್ಡ ಸಂಖ್ಯೆಯನ್ನು ಇಲ್ಲಿ ಬರ್ಕೊಳ್ಳಿ, ಚಿಕ್ಕ ಸಂಖ್ಯೆನ ಇಲ್ಲಿ ಬರ್ಕೊಂಡು ಮೈನಸ್ ಮಾಡಬೇಕು. ಸೊ ಎಷ್ಟು? 3,296 ರೂಪಾಯಿ ಇಲ್ಲಿ ವ್ಯತ್ಯಾಸ ಬರುತ್ತೆ. ಅದೇ ಥರ 37,654 ಇದನ್ನು ಇಲ್ಲಿ ಬರ್ಕೊಂಡಿದ್ದೀವಿ, 26,302 ಇಲ್ಲಿ ಬರ್ಕೊಂಡಿದ್ದೀವಿ. ಸೊ ಅವೆರಡನ್ನು ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ? 11,352 ಆಗುತ್ತೆ. ಅದೇ ಡಿಫ್ರೆನ್ಸು. ಸೊ ನೆಕ್ಸ್ಟು ಕೊನೆಯ ಲೆಕ್ಕ ಕೂಡ ಹಾಗೆ ಇದೆ. 96,504 ಮೈನಸ್ 12,009 ಇದೆ. ಸೊ ಮೊದಲನೇ ಮೊತ್ತವನ್ನು ಮೇಲೆ ಬರ್ಕೋತೀವಿ, ಪಕ್ಕದ ಒಂದು ಮೊತ್ತವನ್ನು ಕೆಳಗಡೆ ಬರ್ಕೋತೀವಿ, ಬಂದಂಥ ಉತ್ತರ ಇಲ್ಲಿ ಡಿಫ್ರೆನ್ಸ್ ಆಗುತ್ತೆ, ಅದನ್ನು ಮೈನಸ್ ಅಂತೀವಿ. 84,495 ಬರುತ್ತೆ. ಆಯಿತಾ? ಸೊ ನೆಕ್ಸ್ಟು ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಕೋಷ್ಟಕದಲ್ಲಿ ಕೊಟ್ಟಿಲ್ಲ, ನೇರವಾಗಿ ಹೇಳಿದರೆ 99,608ರಿಂದ 26,004ನ ಲೆಸ್ ಮಾಡಬೇಕು. 73,604 ಬರುತ್ತೆ. ಸೊ 5ಅನ್ನು 64,263ರಿಂದ 36,503 ನಾವಿಲ್ಲಿ ಮೈನಸ್ ಮಾಡಬೇಕು. ಅಂದರೆ ಒಂದೊಂದೇ ಸಂಖ್ಯೆನ ಕೆಳಗಡೆ ಬರ್ಕೊಳ್ಳಿ. ನಿಮಗೆ ಟಫ್ ಆದರೆ ಸೊ ಅದನ್ನು ಅಡ್ಡ ಸಾಲಲ್ಲಿ ಕೊಡ್ತಕ್ಕಂಥ ಅಂಕಿಗಳನ್ನು ಕಂಬ ಸಾಲಲ್ಲಿ ಬರ್ಕೊಂಡು ದೊಡ್ಡ ಸಂಖ್ಯೆ ಮೇಲೆ ಬರ್ಕೊಳ್ಳಿ, ಚಿಕ್ಕ ಸಂಖ್ಯೆ ಕೆಳಗಡೆ ಬರ್ಕೊಳ್ಳಿ, ಮೈನಸ್ ಮಾಡಿ ಬಂದಂಥ ಉತ್ತರವನ್ನು ಇಲ್ಲಿ ಬರ್ಕೊಳ್ಳಿ ಅಷ್ಟೇ. ನಿಮ್ಗೆ ಈಸಿ ಆಗುತ್ತೆ. 28,394ರಿಂದ ಸೊ ಮೈನಸ್ 3,004ನ ಇಲ್ಲಿ ಲೆಸ್ ಮಾಡಿದ್ರೆ 25,390 ಇಲ್ಲಿ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟು ಕೊಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನು ಬಿಡಿಸ್ಬೇಕಿಲ್ಲಿ, ನೋಡೋಣ ಅದನ್ನು. ಸೊ ಮೊದಲನೇ ಲೆಕ್ಕ, ಇದರಲ್ಲಿ ಸಮಸ್ಯೆಗಳಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ 75ನೇ ಸ್ವಾತಂತ್ರ್ಯೋತ್ಸವಕ್ಕಾಗಿ ಊರಿನ ದಾನಿಗಳಿಂದ 14,600 ಅಷ್ಟು ಹಣ ಏನಾಗುತ್ತೆ? ಸಂಗ್ರಹ ಆಗುತ್ತೆ. ಅದರಲ್ಲಿ ಈ ಸ್ವಾತಂತ್ರ್ಯ ಸಂಭ್ರಮವನ್ನು ತುಂಬ ಸಡಗರದಿಂದ ಸೆಲೆಬ್ರೇಷನ್ ಆದ ನಂತರದಲ್ಲಿ ಹೆಚ್ಚು ಕಡಿಮೆ ಸುಮಾರು 9,679 ಇಲ್ಲಿ ಖರ್ಚಾಗುತ್ತೆ. ಹಾಗಾಗಿ ಉಳಿದ ಹಣ ಎಷ್ಟು ಅಂತ ನೋಡಿ. ಯಾವುದೋ ಒಂದು ಸರ್ಕಾರಿ ಶಾಲೆಯಲ್ಲಿ ಸೊ 75ನೇ ಒಂದು ಫ್ರೀಡಮ್ ಡೇಯನ್ನು ಅಲ್ಲಿ ಮಾಡಬೇಕಾಗಿರುತ್ತೆ. ಸ್ವತಂತ್ರ ದಿನಾಚರಣೆಯನ್ನು, ಇಂಡಿಪೆಂಡೆನ್ಸ್ ಡೇಯನ್ನು ಅವರು ಅಲ್ಲಿ ಆಚರಣೆ ಮಾಡಬೇಕಾಗುತ್ತೆ. ಹಾಗಾಗಿ ಆ ಊರಿನವರೆಲ್ಲ ಸೇರಿ ಸುಮಾರು 14,600 ರೂಪಾಯಿ ಹಣವನ್ನು ಅಲ್ಲಿ ಸಂಗ್ರಹ ಮಾಡ್ತಾರೆ ಎಲ್ಲ ದನಿಗಳಿಂದ. ಆದರೆ 14,600 ರೂಪಾಯಲ್ಲಿ ಅವರು ಖರ್ಚಾಗುವಂಥ ಮೊತ್ತ ಎಷ್ಟು? ಇಂಡಿಪೆಂಡೆನ್ಸ್ ಡೇ ಮಾಡಲಿಕ್ಕೆ ಅಂದರೆ 9,679 ರೂಪಾಯಿ ಮಾತ್ರ ಖರ್ಚಾಗುತ್ತೆ. ಉಳಿದಂಥ ಹಣ ಎಷ್ಟು ಅಂತ ಹೇಳಲಿಕ್ಕೆ ಏನು ಮಾಡಬೇಕು? ದಾನಿಗಳಿಂದ ಸಂಗ್ರಹವಾದ ಹಣದಿಂದ ಸೊ ಖರ್ಚಾದಂಥ ಹಣವನ್ನು ನಾವು ಮೈನಸ್ ಮಾಡಿಬಿಟ್ರೆ ಬಂದಂಥ ಒಂದು ಹಣವನ್ನೇ ಇಲ್ಲಿ ಅದು ಉಳ್ಕೊಂಡಂಥ ಹಣ ಅಂತ ಭಾಳ ಸುಲಭವಾಗಿ ಇಲ್ಲಿ ಹೇಳ್ಬೋದು. ನೋಡಿ, ದಾನಿಗಳಿಂದ ಸಂಗ್ರಹವಾದ ಹಣ ಎಷ್ಟು? 14,600. ಇಂಡಿಪೆಂಡೆನ್ಸ್ ಡೇಗೆ ಖರ್ಚು ಮಾಡಿದ್ದೆಷ್ಟು? 9,679. ಉಳಿದಂಥ ಹಣ ಎಷ್ಟು ಅಂದರೆ 4,921. ಅಷ್ಟೇ ಆನ್ಸರ್ ಅದಕ್ಕೆ. ಸೊ ಅದೇ ರೀತಿ ಮತ್ತೊಂದು ಲೆಕ್ಕ ಇದೆ ಇಲ್ಲಿ. ರಾಮನಹಳ್ಳಿ ಎಂಬ ಊರಿನಲ್ಲಿ 2,060 ಜನ ವಾಸವಾಗಿದ್ದಾರೆ ರಾಮನಹಳ್ಳಿಯಲ್ಲಿ. ಆದರೆ 2022ರ ಕೋವಿಡ್ ಲಸಿಕೆ ಅಭಿಯಾನದಲ್ಲಿ ಆ ಊರಿನ 1,679 ಜನರು ಲಸಿಕೆಯನ್ನು ಪಡೆದಿದ್ದಾರೆ. ನೋಡಿ, 2,060 ಜನ ವಾಸವಾಗಿರ್ತಾರೆ ರಾಮನಹಳ್ಳಿಯಲ್ಲಿ. ಕೋವಿಡ್ ಲಸಿಕೆಯನ್ನು ಪಡೆದವರು ಕೇವಲ 1,679 ಜನ ಈಗ. ಹಾಗಾಗಿ ಕೋವಿಡ್ ಲಸಿಕೆಯನ್ನು ಪಡೆಯದೇ ಇದ್ದಂಥ ಜನ ಅದರ ಒಂದು ನಂಬರ್ ಹೇಳಿ ಅಂತ ಪ್ರಶ್ನೆಯನ್ನು ಕೇಳಿದಾಗ ಏನು ಮಾಡಬೇಕಾಗುತ್ತೆ ನಾವು ಅಂದರೆ ಅಲ್ಲಿ ವಾಸವಾಗಿದ್ರಲ್ಲ ಆ ಜನರಲ್ಲಿ ಲಸಿಕೆಯನ್ನು ಪಡ್ಕೊಂಡಂಥ ಜನರನ್ನ ಮೈನಸ್ ಮಾಡಿಬಿಟ್ರೆ ಉಳಿದಂಥ ಉತ್ತರವೇ ಅದನ್ನು ಕೋವಿಡ್ ಲಸಿಕೆಯನ್ನು ಪಡೆದ ಜನರ ಒಂದು ಸಂಖ್ಯೆ ಆಗುತ್ತೆ. ನೋಡಿ, ಅದನ್ನೇ ಬರ್ಕೊಂಡಿದ್ದೀವಿ. ರಾಮನಹಳ್ಳಿಯಲ್ಲಿ ವಾಸವಾಗಿರತಕ್ಕಂಥ ಜನ 2,060, ಕೋವಿಡ್ ಲಸಿಕೆ ಪಡೆದಂಥ ಜನ 1,679, ಉಳಿದಂಥ ಒಂದು ಸಂಖ್ಯೆಯಲ್ಲಿ 380 ಆಗುತ್ತೆ. ಮೈನಸ್ ಮಾಡಿದ್ರೆ ಕೋವಿಡ್ ಲಸಿಕೆಯನ್ನು ಪಡೆಯದೇ ಉಳಿದಂಥ ಜನ ಎಷ್ಟು ಜನಪ್ಪ ಅಂದರೆ ಅದು 389 ರೂಪಾಯಿ ಸರಿ ಉತ್ತರ ಆಗುತ್ತೆ. ಸೊ ವಿ ವಿಲ್ ಗೋ ಫಾರ್ವರ್ಡ್. ಇಲ್ಲಿ ಕೆಳಗಿನ ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಷ್ಟೇ. 2,661 ಇಂಟು 9 ಮಾಡಿದ್ರೆ 25,749 ಆಗುತ್ತೆ. ಸೆಕೆಂಡ್ ಒನ್ನು ನೋಡಿ, ಗುಣಾಕಾರದ ಚಿಹ್ನೆಯ ಮುಂದೆ 2 ಸಂಖ್ಯೆ ಅಂತ ಕೊಟ್ಟಾಗ ಏನಾಗುತ್ತೆ? ಅದು 2 ಸ್ಟೆಪ್ ಬರುತ್ತೆ. ನಿಜ, ಅದನ್ನು ಸೂಕ್ಷ್ಮವಾಗಿ ನೀಟಾಗಿ ಮಾಡ್ಕೊಳ್ಳಿ. ಮೊಗ್ಗಿ ಯಾರಿಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಅವ್ರಿಗೆ ಅದು ಕಷ್ಟ ಆಗೋಲ್ಲ. ದಯಮಾಡಿ ಮೊಗ್ಗಿಯನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಲೇಬೇಕು ನೀವು. ಆವಾಗ ನಿಮಗೆ ಯಾವುದೇ ಲೆಕ್ಕೆಯನ್ನು ಭಾಳ ಸುಲಭವಾಗಿ ಮಾಡ್ಬೋದು. 4,756 ಇಂಟು 16 ನೋಡಿ, ಇಲ್ಲಿ 76,096 ರೈಟ್ ಆನ್ಸರ್ ಅದಕ್ಕೆ. ಸೊ ಅದೇ ರೀತಿ ಎಲ್ಲ ಲೆಕ್ಕವನ್ನು ನಾನು ಮಾಡಿದ್ದೀನಿ. ನೀವು ಕೂಡ ನೀಟಾಗಿ ರಫಲ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಆನ್ಸರ್ ಮಾಡಬೇಕು. ಸೊ ಇನ್ನು ಮೂರನೇ ಲೆಕ್ಕ ನೋಡಿ ಏನಿದೆ ಅಂತ. ಇಲ್ಲಿ 36,804 ಇಂಟು 64 ಇದೆ. ಈ ಗುಣಾಕಾರದ ನಿಯಮಕ್ಕೆ ಒಳಪಡಿಸಿದಾಗ 23,55,456 ಆಗುತ್ತೆ. ಇನ್ನು ನಾಲ್ಕನೇದು 6,143 ಇಂಟು 279 ಆಗುತ್ತೆ. ನೋಡಿ, ಇಲ್ಲಿ ಗುಣಾಕಾರದ ಚಿಹ್ನೆ ಮುಂದೆ 3 ಅಂಕಿ ಇದೆ. 3 ಸಂಖ್ಯೆ ಕೊಟ್ಟಾಗ ಅದು 3 ಸ್ಟೆಪ್ ಬರುತ್ತೆ. ಸೊ 16,64,753 ಅದಕ್ಕೆ ಸರಿಯಾದಂಥ
ಉತ್ತರ ಆಗುತ್ತೆ. ನೆಕ್ಸ್ಟು ಇಲ್ಲೂ ಕೂಡ ನಾವು ಆವಾಗಲೇ ನೋಡಿದ್ವಲ್ಲ ಸಮಸ್ಯೆಗಳನ್ನು ಬಿಡಿಸಿ ಅಂತಕ್ಕಂಥ ಲೆಕ್ಕಗಳನ್ನು ಅದೇ ಮಾದರಿ ಲೆಕ್ಕಗಳಿದೆ. ಬಟ್ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಭಾಳ ಈಸಿಯಾಗಿ ಅದು ಅರ್ಥ ಆಗ್ಬಿಡುತ್ತೆ ಕಾನ್ಸೆಪ್ಟು. ನೋಡಿ, ಇಲ್ಲಿ ಒಬ್ಬ ರೈತ ಏನು ಮಾಡ್ತಾನೆ, ಸುಮಾರು 12 ಟನ್ನಷ್ಟು ಕಬ್ಬನ್ನು ಬೆಳಿತಾನೆ. ಅವನು ಏನು ಮಾಡ್ತಾನೆ, ಸೊ ಪ್ರತಿ ಟನ್ ಕಬ್ಬನ್ನು 3,865 ರೂಪಾಯಿಗೆ ಅವನು ಮಾರಾಟ ಮಾಡ್ತಾನೆ. ಸೊ ಅವನಿಗೆ 12 ಟನ್ ಕಬ್ಬನ್ನು ಮಾರುವುದರಿಂದ ದೊರೆಯುವ ಒಟ್ಟು ಹಣ ಎಷ್ಟು ಅಂತ. ಭಾಳ ಸಿಂಪಲ್ಲು. ನೋಡಿ, ರೈತ ಬೆಳೀತಕ್ಕಂಥ ಕಬ್ಬೆಷ್ಟು ಟೋಟಲ್ಲು 12 ಟನ್ ಅಂದರೆ 12 ಟನ್ನು. ಅವನು ಒಂದು ಟನ್ನನ್ನು ಎಷ್ಟು ರೂಪಾಯಿಗೆ ಮಾರಾಟ ಮಾಡ್ತಾನೆ ಅಂದರೆ 3,865. ನಾವೇನು ಮಾಡಬೇಕು, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕಷ್ಟೇ. ಈಗ ಅಂದರೆ ಮಾರಾಟ ಮಾಡಿದಂಥ ಒಂದು ಹಣ ಏನಿದೆ, ಆ ಹಣದಿಂದ ಆ ಟನ್ನು ಬೆಳೆದಂಥ ಟನ್ನಿನ ಏನಿದೆ ಕಬ್ಬಿನ ಒಂದು ಟನ್ನು, ಅದನ್ನು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. 3,865 ಇಂಟು 12 ಮಾಡಿದ್ರೆ 46,380 ರೂಪಾಯಿ ಅವನಿಗೆ ಹಣ ಲಾಭವಾಗಿ ಬರುತ್ತೆ ಅಂತ. ಅದು ರೈತನಿಗೆ ದೊರೆಯತಕ್ಕಂಥ ಒಂದು ಲಾಭ ಅದು. ಸೊ ನೆಕ್ಸ್ಟು ಅದೇ ಮಾದರಿಯ ಒಂದು ಲೆಕ್ಕ ಇದೆ. ಇಲ್ಲಿ ಒಂದು ಚೀಲದಲ್ಲಿ 26 ತೆಂಗಿನಕಾಯಿಗಳಿವೆ. ಇಂತಹ 860 ಚೀಲಗಳಲ್ಲಿರತಕ್ಕಂಥ ಒಟ್ಟು ತೆಂಗಿನಕಾಯಿಗಳೆಷ್ಟು ಅಂತ. ಒಂದು ಚೀಲದಲ್ಲಿ 26 ತೆಂಗಿನಕಾಯಿ ಇರುತ್ತೆ. ಸೊ ಇಂತಹ 860 ಚೀಲಗಳಲ್ಲಿ ಒಂದು ಚೀಲದಲ್ಲಿ 26 ತೆಂಗಿನಕಾಯಿ ಇದೆ ಅಂದರೆ 860 ಚೀಲದಲ್ಲಿ ಒಟ್ಟು ಎಷ್ಟು ತೆಂಗಿನಕಾಯಿ ಇರುತ್ತೆ ಅಂತ. ಈಗ ವಿವರವನ್ನು ಬರ್ಕೊಳ್ಬೇಕು. ಏನು ಕೊಟ್ಟಿದ್ದಾರೆ ಬರೆಯೋಣ ಅದನ್ನು. ಸೊ 26 ತೆಂಗಿನಕಾಯಿ ಅಂದರೆ ಒಂದು ಚೀಲದಲ್ಲಿರತಕ್ಕಂಥ ತೆಂಗಿನಕಾಯಿಗಳ ಸಂಖ್ಯೆ 26. ಇನ್ನು 860 ಚೀಲದಲ್ಲಿ ಎಷ್ಟು ತೆಂಗಿನಕಾಯಿ ಇದೆ ಅಂತ ನಾವು ಕಂಡುಹಿಡಬೇಕು. ಅದನ್ನು ಕ್ವಶನ್ ಮಾರ್ಕ್ ಹಾಕೊಳ್ಳೋಣ. ಈಗ 860 ಚೀಲ, ಆ ಸಂಖ್ಯೆಯನ್ನು ಹಾಕೊಳ್ಳಿ. 860 ಇಂಟು ಸೊ ಒಂದು ಚೀಲದಲ್ಲಿ 26 ಇರುತ್ತೆ ತೆಂಗಿನಕಾಯಿ. ಅದನ್ನು ಇಲ್ಲಿ ನಾವು ಗುಣಾಕಾರ ಮಾಡಬೇಕು. ಅಂದರೆ 860 ಇಂಟು 26 ಅಂದರೆ ಗುಣಾಕಾರ ಮಾಡಿದಾಗ 27,360 ಬರುತ್ತೆ. ಅದು ಒಟ್ಟು ತೆಂಗಿನಕಾಯಿಗಳು, ಆಯಿತಾ. ಅಂದರೆ 860 ಚೀಲದಲ್ಲಿ ಸುಮಾರು 27,360 ತೆಂಗಿನಕಾಯಿಗಳು ಅಲ್ಲಿ ಇರುತ್ತೆ ಅಂತ. ಸೊ ಹಾಗೆ ನೆಕ್ಸ್ಟ್ ಕಾಲ್ ಆಫ್ ಮಾಡೋಣ. ಈಗ ನೋಡಿ, ಡಿವಿಷನ್ಗೆ ಸಂಬಂಧಪಟ್ಟಂಥ ಲೆಕ್ಕಗಳು ಇವೆಲ್ಲ. ಭಾಗಾಕಾರದ್ದು 36/6 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 6 ಏನು ಕೊಟ್ಟಿದ್ದಾರೆ, ಈ 36ಅನ್ನು 6ರಿಂದ ಡಿವೈಡ್ ಮಾಡಬೇಕು. 6 36 ಆಗುತ್ತೆ ಇದು, ಆಯಿತಾ. ಸೊ ಈ ಭಾಗಾಕಾರದ ಲೆಕ್ಕವನ್ನು ನೀವು ರಫಲ್ಲಿ ಏನು ಮಾಡಬೇಕು, ಬರ್ಕೊಂಡು ಬಂದಂಥ ಉತ್ತರವನ್ನು ಆಮೇಲೆ ಬರೀಬೇಕು, ಆಯಿತಾ. ನಾನು ಇಲ್ಲಿ ಲೆಕ್ಕ ಮಾಡಿಬಿಟ್ಟು ನನ್ನ ಆನ್ಸರ್ ಬರೆದಿರುವಂಥದ್ದು 162/18 = 9 ಅಂತ ಇದೆ. ಸೊ 9 ಏನಪ್ಪ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಭಾಜ್ಯ ಸಂಖ್ಯೆಯನ್ನು ಕೇಳಿದ್ದಾರೆ. ಅಂದರೆ ಭಾಗಾಕಾರದ ನಿಯಮವನ್ನು ಬರ್ಕೊಳ್ಬೇಕು ನೀವು ಈಗ. ಅಂದರೆ ನಾವು ನೋಡಿ ಇಲ್ಲಿ ಇಲ್ಲಿ ನಾನು ಬರ್ಕೊತೀನಿ 162 ಹಿಂಗೆ ಬರ್ಕೊಂಡೆ ಹಿಂಗೆ ನೋಡಿ. ಸೊ ಅದಾದ ನಂತರದಲ್ಲಿ ವೆಯ್ಟ್ ಫಾರ್ ಎ ವೈಲ್ ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲಿ ಇನ್ನೊಂದು ಸಲ ಬರ್ತೀನಿ ಅದನ್ನು. 162 ಈ ಥರ ನೋಡಿ, ಈ ಥರ ಬ್ರ್ಯಾಕೆಟ್ ಹಾಕೊಳ್ಬೇಕು ಇಲ್ಲಿ. ಸೊ 9ನೇ ಒಂದು ಬಗ್ಗೆಯಿಂದ ಏನು ಮಾಡಬೇಕು, 162 ನಾವು ಡಿವಿಷನ್ ಕ್ರಿಯೆಗೆ ಒಳಪಡಿಸಬೇಕು. ಅವಾಗ ಎಷ್ಟಾಗುತ್ತೆ ಇಲ್ಲಿ ಅಂದರೆ 9 ಹಾಕೊಳ್ಬೇಕು ನಾವಿಲ್ಲಿ. ಏಕೆಂದರೆ 9 7 18 ಏನಾಗುತ್ತೆ, ಅದು 16ಕ್ಕಿಂತ ದೊಡ್ಡ ಸಂಖ್ಯೆ ಆಗ್ಬಿಡುತ್ತೆ. ಈಗ 16ರಲ್ಲಿ 9 ಲೆಸ್ ಮಾಡಬೇಕು. 6 7 8 9 ಅಂದರೆ ಉಳ್ಕೊಂಡಿದ್ದು. ಸೊ 6 9 54 ಆಗಿಬಿಡುತ್ತೆ ಅವಾಗ. ಸೊ 162. ಸೊ ನೋಡಿ ಇಲ್ಲಿ 6ನೇ ಮುಗ್ಗಿಯಿಂದ ನೋಡಿ ಇಲ್ಲಿ 19 ಇಂಟು 6 ನಾವು ನೇರವಾಗಿ ಮಾಡ್ಬೋದು. ಇಲ್ಲಿ ಭಾಳ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಮಗೆ. ನೋಡಿ ಅದನ್ನು ಕೂಡ ಇಲ್ಲಿ ನಾವು ಮಾಡ್ಕೊಳ್ಬೋದು. ಸೊ 19 ಇಂಟು 16 ಭಾಳ ಈಸಿಯಾಗಿ ಮಾಡ್ಬೋದು. ಹಾಗಾಗಿ ಇಲ್ಲಿ ಭಾಗಲಬ್ಧ ಏನಾಗುತ್ತೆ, ಇಲ್ಲಿ 19 ಆಗುತ್ತೆ. 114/19 = 6 ಆಗುತ್ತೆ. ಭಾಗಲಬ್ಧ ಬಂದು ಇಲ್ಲಿ 19. ಹಾಗಾಗಿ ಇದನ್ನು ನಾವು 19ನ ಭಾಗಲಬ್ಧ ಅಂತ ಇಲ್ಲಿ ಕರೆಯೋದು. ಹಾಗಾಗಿ ಅದನ್ನು ಇಲ್ಲಿ ಬರ್ಕೊಂಡಿರುವಂಥದ್ದು. ಸೊ ನೆಕ್ಸ್ಟು 104/12 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಭಾಗಲಬ್ಧ ಎಷ್ಟು ಅಂದರೆ ನೀವು ಅದನ್ನು ಭಾಗಾಕಾರ ಮಾಡಬೇಕು. ಇಲ್ಲಿ ಭಾಗಲಬ್ಧ 8 ಬರುತ್ತೆ. ಸೊ ಶೇಷ ಕೂಡ ಅದು 8 ಬರುವಂಥದ್ದು. ಆ ಒಂದು ಭಾಗಾಕಾರದ ನಿಯಮಕ್ಕೆ ಅದನ್ನು ಇಲ್ಲಿ ನಾವು ಒಳಪಡಿಸಿದಾಗ. ಸೊ ನೆಕ್ಸ್ಟು 10ನೇ ಒಂದು ಸಮಸ್ಯೆಯನ್ನು ನೋಡೋಣ. ಅದು ಈ ವಿಡಿಯೋದ ಕೊನೆಯ ಆ್ಯಕ್ಟಿವಿಟಿ ಇದು. ಕೆಳಗಿನ ಸಮಸ್ಯೆಯನ್ನು ಬಿಡಿಸಿ ಅಂತ ಇದೆ. ಒಂದು ಕಾರು 20 ಲೀಟರ್ ಪೆಟ್ರೋಲ್ನಲ್ಲಿ 500 ಕಿಲೋಮೀಟರ್ ದೂರ ಕ್ರಮಿಸುತ್ತದೆ. ಹಾಗಾದರೆ ಈ ಕಾರು ಪ್ರತಿ ಲೀಟರ್ಗೆ ಎಷ್ಟು ದೂರ ಇಲ್ಲಿ ಕ್ರಮಿಸುತ್ತೆ ಅಂತ. ನೋಡಿ, ಒಂದು ಕಾರು 20 ಲೀಟರ್ ಪೆಟ್ರೋಲ್ನಲ್ಲಿ ಸುಮಾರು 500 ಕಿಲೋಮೀಟರ್ವರೆಗೂ ಅದು ಕ್ರಮಿಸುತ್ತೆ. ಹಾಗಾದರೆ 1 ಲೀಟ್ರಿಗೆ ಎಷ್ಟು ದೂರ ಕ್ರಮಿಸುತ್ತೆ ಅಂತ ಭಾಳ ಈಸಿಯಾಗಿ ಬರ್ಕೊಳ್ಬೋದು. ಒಂದು ಕಾರಿನಲ್ಲಿರತಕ್ಕಂಥ ಪೆಟ್ರೋಲು, ಒಂದು ಕಾರಲ್ಲಿ 20 ಲೀಟರ್ ಪೆಟ್ರೋಲ್ ಇರುತ್ತೆ. ಕ್ರಮಿಸ್ತಕ್ಕಂಥ ದೂರ ಎಷ್ಟು, 500 ಕಿಲೋಮೀಟ್ರು. ಸೊ ಪ್ರತಿ ಲೀಟ್ರಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂದರೆ ನೋಡಿ, 20ನ ನಾವು ಭಾಜಕದಲ್ಲಿ ಬರ್ಕೊಳ್ಬೇಕು. ಭಾಜ್ಯದಲ್ಲಿ 500 ಬರುತ್ತೆ. ಈಗ 20 × 25ನೇ ಗುಣಾಕಾರ ಮಾಡಿಬಿಟ್ಟಾಗ 500 ಬರುತ್ತೆ. ಹಾಗಾಗಿ 1 ಲೀಟ್ರ್ ಪೆಟ್ರೋಲ್ಗೆ ಒಂದು ಕಾರು 25 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತೆ. ಸೊ ಅದೇ ಥರ 20 ಲೀಟ್ರಿಗೆ ಅದು 500 ಕಿಲೋಮೀಟರ್ ದೂರವನ್ನು ಅದು ಕ್ರಮಿಸುತ್ತೆ. ಇಷ್ಟೇ ಆನ್ಸರ್ ಅದಕ್ಕೆ, ಆಯಿತಾ. ಹಾಗಾಗಿ ನಾವು ರಫಲ್ಲಿ ಪ್ರತಿಯೊಂದನ್ನು ಲೆಕ್ಕ ಮಾಡಿಕೊಂಡು ಆಮೇಲೆ ಇಲ್ಲಿ ಒಂದು ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕದಲ್ಲಿ ಬರ್ಕೊಳ್ಬೇಕಾಗುತ್ತೆ. ಸೊ ನೇರವಾಗಿ ಬರೆಯೋಕೆ ಹೋದರೆ ಕೆಲವೊಂದು ಲೆಕ್ಕಗಳು ತಪ್ಪಾಗ್ಬೋದು. ತುಂಬ ಸ್ಪೀಡ್ ಇರೋರು, IQ ಲೆವೆಲ್ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಎಲ್ಲವನ್ನು ತಿಳ್ಕೊಂಡು ಮಾಡ್ತಕ್ಕಂಥ ಮಕ್ಕಳು ಭಾಳ ಈಸಿಯಾಗಿ ಮಾಡಿಬಿಡ್ತಾರೆ.
ಸ್ವಲ್ಪ ನಿಧಾನಗತಿಯಲ್ಲಿ ಮಾಡ್ತಕ್ಕಂಥ ಮಕ್ಕಳು ನೀವು ರಫಲ್ ಬರ್ಕೊಂಡು ನೀಟಾಗಿ ಅದನ್ನು ಒಂದೊಂದೇ ಲೆಕ್ಕವನ್ನು ಮಾಡಿಕೊಂಡು ಬಂದಂಥ ಉತ್ತರವನ್ನು ನೀಟಾಗಿ ಇಲ್ಲಿ ಬರ್ಕೊಳ್ಬೋದು. ಸೊ ಧನ್ಯವಾದ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ. ಸೊ ಇದೇ ರೀತಿ ಎಲ್ಲ ವಿಡಿಯೋ ಸೆಷನ್ಗಳು ಕಂಪ್ಲೀಟ್ ಆಗುತ್ತೆ. ಅಪ್ ಟು 6ನೇ ಕ್ಲಾಸ್ ಮ್ಯಾಥ್ಸ್ ಏನಿದೆ ಮರುಸಿಂಚಿನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಅಲ್ಲಿರತಕ್ಕಂಥ ಸೊ ಎಲ್ಲ ಆಕ್ಟಿವಿಟೀಸನ್ನು ಕಂಪ್ಲೀಟಾಗಿ ಮುಗಿಸ್ತೀನಿ ನಾನು. ಹಾಗಾಗಿ ತಪ್ಪದೇ ಪ್ರತಿದಿನ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸೆಷನ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ.